ಶ್ರೀಗುರುಭ್ಯೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ನ ಪ್ರತೀಕೆ ನಹಿ ಸಹ ಓಂ. ಇದು ಬ್ರಹ್ಮಸೂತ್ರ ಭಾಷ್ಯ. ಅದರಲ್ಲಿ 4ನೇ ಅಧ್ಯಾಯದ ಮೊದಲನೇ ಪಾದದ 3ನೇ ಅಧಿಕರಣ. ಅತ್ರ ವಿಷ್ಣು ಪ್ರತೀಕಯೋ ಐಕ್ಯೋಪಾಸನ. ಇದು ಭಗವಂತರಾಯ ವಿರಚಿತ ಭಾವಪ್ರದೀಪ ಅಂತ. ಅದರಲ್ಲಿ ಸೂತ್ರ ಮತ್ತು ಭಾಷ್ಯದ ಒಂದು ಅರ್ಥವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಅತ್ರ ವಿಷ್ಣು ಪ್ರತೀಕಯೋ ಐಕ್ಯೋಪಾಸನಂ ಜ್ಞಾನಾರ್ಥಿನ ಸರ್ವಥಾ ವರ್ಜನೀಯಂ ಇತಿ ವರ್ಣ್ಯತೆ. ವಿಷ್ಣು ಪ್ರತೀಕಯೋ ಐಕ್ಯೋಪಾಸನಂ, ವಿಷ್ಣು ಮತ್ತು ಅವನ ಪ್ರತೀಕ. ಪ್ರತೀಕ ಅಂದ್ರೆ ಪ್ರತಿಮೆ ಅಂತ ಅರ್ಥ. ಬಂಗಾರದ್ದು, ಬೆಳ್ಳಿದು, ಪಂಚಲೋಹದ್ದು ಏನೇ ಪ್ರತಿಮೆ ಇದೆಯೋ ಅದನ್ನ ಪ್ರತೀಕ ಅಂತ ಕರೀತಾರೆ. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಕಲ್ಲಿನಲ್ಲಿ ಪ್ರತಿಮೆ ಇದೆ. ದೇವರು ಮತ್ತು ದೇವರ ಪ್ರತಿಮೆ ಎರಡು ಒಂದೇನೋ ಬೇರೆಯೋ? ದೇವರು ಸಾಮಾನ್ಯವಾಗಿ ನಾವೇನ್ ತಿಳಿದಿರ್ತೀವಿ, ಆ ಪ್ರತಿಮೆಯನ್ನೇ ಪೂಜೆ ಮಾಡ್ತೀವಿ, ಆ ಪ್ರತಿಮೆಯೇ ದೇವರು ಅಂತ ತಿಳಿದಿರ್ತೀವಿ. ಹಾಗಿಲ್ಲವಂತೆ. ವಿಷ್ಣು ಬೇರೆ, ಪ್ರತೀಕದಲ್ಲಿ ಸನ್ನಿಹಿತನಾದ ಪರಮಾತ್ಮ ಬೇರೆ, ಹಾಗೆ ಅಂತ. ಅದೆರಡು ಕೂಡ ಒಂದು ಅಂತ ಚಿಂತನೆ ಮಾಡಬಾರದು ಅಂತ. ಯಾರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನ ಬಯಸ್ತಾರೆ, ಮೋಕ್ಷವನ್ನ ಬಯಸ್ತಾರೆ, ಅಂತವರು ಪ್ರತೀಕದಲ್ಲಿ ದೇವರನ್ನ ಕಾಣಬೇಕೇ ಹೊರತು ಪ್ರತೀಕವೇ ದೇವರು, ಪ್ರತಿಮೆಯೇ ದೇವರು ಅಂತ ಚಿಂತನೆ ಮಾಡಬಾರದು. ಪ್ರತಿಮೆಯಲ್ಲಿ ದೇವರು, ವ್ಯತ್ಯಾಸ ಇದೆ ನೋಡಿ. ಪ್ರತಿಮೆಯಲ್ಲಿ ದೇವರು. ಮನೆಯಲ್ಲಿ ನಾವಿದ್ದೀವಿ, ನಾವಿರೋದೆಲ್ಲಿ? ಮನೆಯ ಒಳಗೆ, ಮನೆಯಲ್ಲಿ ಇದ್ದೀವಿ. ಅಂದ್ರೆ ನಾವು ಮನೆ ಒಂದೊಂದು ಆಗ್ತದಾ? ಆಗೋದಿಲ್ಲ. ಅದೇ ತರ ಪ್ರತಿಮೆಯಲ್ಲಿ ದೇವರು. ಹಂಗಂದ್ರೆ ಏನರ್ಥ? ದೇವರು ಬೇರೆ, ಪ್ರತಿಮೆ ಬೇರೆ ಅಂತಾನೆ ಅರ್ಥ. ಈ ರೀತಿಯಾಗಿ ಆ ಅಸದುಪಾಸನೆ ಅಂತ ಹೇಳ್ತಾರೆ. ದೇವರೇ ಪ್ರತಿಮೆ, ಪ್ರತಿಮೆಯೇ ದೇವರು ಅಂತ ಅದು ಅಸದುಪಾಸನೆ, ಅದು ಮಾಡಬಾರದು. ಮೋಕ್ಷವನ್ನ ಬಯಸುವವರು ಮಾಡಬಾರದು ಅಂತ ಹೇಳ್ತಾರೆ. ನಾಮಭಾಗಾಧಿಕಂ ಬ್ರಹ್ಮ ಪ್ರತೀಕ ರೂಪಂ ಬ್ರಹ್ಮತೆಯ ಉಪಾಸ್ಯಂ, ಹಾಗೆ ಅಂತ ಅಂದ್ರೆ ತತ್ವಪ್ರಕಾಶಿಕದಲ್ಲಿ ನೋಡೋಣ. ಅತ್ರ ಭಗವಜ್ಞಾನ ಸಾಧನಸ್ಯ ವಿಷ್ಣು ಪ್ರತೀಕೈಕ್ಯ ಉಪಾಸನ ವರ್ಜನಸ್ಯ ಅವಶ್ಯಕತ್ವ ಸಾಧನಾತ್ ಅಸ್ತಿ ಶಾಸ್ತ್ರ ಸಂಗತಿ. ಭಗವಂತನ ಜ್ಞಾನ ಸಾಧನ ಯಾವುದು? ಸಾಧನೆ ಮಾಡತಕ್ಕದ್ದು ಯಾವುದು? ವಿಷ್ಣು ಪ್ರತೀಕ ಐಕ್ಯ ಉಪಾಸನಾ ವರ್ಜನಸ್ಯ. ಪರಮಾತ್ಮನ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಕೆಲವುದೆಲ್ಲ ಬಿಡಬೇಕು. ಯಾವುದನ್ನು ಬಿಡಬೇಕು? ಪ್ರತೀಕವೇ ದೇವರು ಹಾಗೆಂಬ ಒಂದು ಉಪಾಸನೆಯನ್ನ, ಚಿಂತನೆಯನ್ನ ಬಿಡಬೇಕು. ಹಾಗಿದ್ರೆ ಮಾತ್ರ ದೇವರ ಜ್ಞಾನ ಬರುತ್ತದೆ. ಅದರಿಂದ ಪ್ರತೀಕವೇ ದೇವರಲ್ಲ ಎನ್ನುವುದನ್ನ ಅವಶ್ಯಕತ್ವ ಸಾಧನ, ಅವಶ್ಯ ಸಾಧನೆ ಮಾಡಬೇಕು. ಅದರಿಂದ ಶಾಸ್ತ್ರ ಸಂಗತಿ ಅಸ್ತಿ. ಅದರಿಂದ ಈ ಅಧಿಕರಣದಲ್ಲಿ ಏನ್ ಮಾಡ್ತಾರೆ? ಪ್ರತೀಕವೇ ದೇವರಲ್ಲ, ಅಲ್ಲ ಪ್ರತೀಕವೇ ದೇವರಲ್ಲ ಅಂತ ತಿಳ್ಕೊಂಡು ಏನ್ ಮಾಡೋದು? ಹಾಗೆಂದ್ರೆ ಪ್ರತೀಕವೇ ದೇವರಲ್ಲ ಅಂತ ತಿಳಿದರೆ ಮಾತ್ರ ದೇವರ ಜ್ಞಾನ, ಅಪರೋಕ್ಷ ಜ್ಞಾನ ನಮಗೆ ಸಿಗ್ತದೆ. ಆ ಚಿಂತನೆಯನ್ನು ಮಾಡಬೇಕು. ಅದರಿಂದ ಅದನ್ನ ಈ ಅಧಿಕರಣದಲ್ಲಿ ತಿಳಿಸಿಕೊಡುವುದರಿಂದ ಶಾಸ್ತ್ರದ ಸಂಗತಿ ಇದೆ, ಹಾಗೆ ಅಂತ. ತಥಾ ಉಪಾಸನೆ ಯದುಕ್ತಂ ಸರ್ವಸ್ವಾಮಿತ್ವೇನ ಉಪಾಸನಂ ಕಾರ್ಯಂ ಇತಿ ತದಯುಕ್ತಂ ಸ್ಯಾತ್ ತತಃ ಸಾಧನೀಯಮೇತತ್. ಒಂದು ವೇಳೆ ಆ ರೀತಿಯಾಗಿ ಉಪಾಸನೆ ಮಾಡಿದರೆ, ಪ್ರತೀಕವೇ ದೇವರು ಅಂತ ಉಪಾಸನೆ ಮಾಡಿದರೆ, ತಥೋಪಾಸನೆ ಅಂದ್ರೆ ಏನರ್ಥ? ತಥಾ ಉಪಾಸನೆ. ತಥಾ ಅಂದ್ರೆ ಹಾಗೆ, ಹಾಗೆ ಅಂದ್ರೆ ಹೇಗೆ? ಪ್ರತೀಕವೇ ದೇವರು, ಪ್ರತೀಕ ಪರಮಾತ್ಮ ಒಂದು ಅಂತ ಉಪಾಸನೆ ಮಾಡಿದರೆ, ಹಿಂದೆ ಏನ್ ಹೇಳಿದರು? ಸರ್ವಸ್ವಾಮಿತ್ವೇನ ಉಪಾಸನಂ, ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಸರ್ವಸ್ವಾಮಿ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಅದು ಕೂಡೋದಿಲ್ಲ. ತದಯುಕ್ತ ಸ್ಯಾತ್.
ಹೇಗೆ? ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ದೇವರೇ ಪ್ರತೀಕ ಅಂತ ಹೇಳೋದಕ್ಕೂ ದೇವರು ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹಿಂದೆ ಏನ್ ಹೇಳಿದ್ರು ಆತ್ಮೋಪಗಮ ಅಧಿಕರಣದಲ್ಲಿ, ಅದು ಕೊಡೋದಿಲ್ಲ ಅಂತ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಹಾಗೆಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾಮಾದೇಹೇ ಜಡಸ್ಯ ಸರ್ವಸ್ವಾಮಿತ್ವ ಅಭಾವೇನ ಹಾಗೆಂತ. ಅಂದ್ರೆ ಪ್ರತೀಕವೇ ದೇವರು ಅಂತ ಉಪಾಸನೆ ಮಾಡಿದರೆ ಆ ಪ್ರತಿಮೆ ಏನಾಗಿದೆ? ಪ್ರತಿಮೆಗೆ ಏನ್ ಬಂತು? ಸರ್ವಸಾಮ್ಯ ಬಂತು, ಸರ್ವಸ್ವಾಮಿತ್ವ ಬಂತು. ತದ್ ಅಯುಕ್ತಂ ಅಂತ ಇದೆ ನೋಡು. ತಥಾ ಉಪಾಸನೆ ಎರಡನೇ ಲೈನು, ತಥಾ ಉಪಾಸನೆ ಯದುಕ್ತಂ ಸರ್ವಸ್ವಾಮಿತ್ವ ಉಪಾಸನಂ ಕಾರ್ಯಂ ಇತಿ ತದ್ ಅಯುಕ್ತಂ ಸ್ಯಾತ್. ಜಡವೇ ದೇವರು ಅಂತ ಹೇಳಿಬಿಟ್ರೆ, ಪ್ರತಿಮೆಯೇ ದೇವರು ಅಂತ ಹೇಳಿದ್ರೆ ಏನಾಯ್ತು? ಜಡವೇ ದೇವರು ಅಂತ ಆಯ್ತು. ಆ ಸರ್ವಸ್ವಾಮಿತ್ವ ಯಾರಿಗೆ ಬಂತು? ಜಡಕ್ಕೆ ಬಂತು. ಕೂಡ್ತದಾ? ಜಡ ಸರ್ವಸ್ವಾಮಿ ಆಗ್ತದಾ? ಆಗೋದಿಲ್ಲ. ತದ್ ಅಯುಕ್ತಂ ಸ್ಯಾತ್. ಅದನ್ನೇ ಹೇಳ್ತಾರೆ ತದ್ ಅಯುಕ್ತಂ ಅಂತ. ತದ್ ಅಯುಕ್ತಂ ಅಂದ್ರೆ ಏನು? ಪ್ರತಿಮೆ ಮತ್ತೆ ಭಗವಂತ ಒಂದು ಉಪಾಸನೆ ಸರ್ವಸ್ವಾಮಿ ಪ್ರತಿಮೆ ಬರ್ತದೆ. ಆದ್ರೆ ವಾಸ್ತವಿಕವಾಗಿ ಏನಲ್ಲ, ಪ್ರತಿಮೆ ಸರ್ವಸ್ವಾಮಿ ಅಲ್ಲ. ಒಂದು ಜಡ ಸರ್ವಸ್ವಾಮಿತ್ವ, ಜಡದಲ್ಲಿ ಸರ್ವಸ್ವಾಮಿತ್ವ ಇಲ್ಲ. ಯಾಕೆ? ಜಡದಲ್ಲಿ ಏನಿಲ್ಲ? ಇಚ್ಛಾಶಕ್ತಿ, ಜ್ಞಾನಶಕ್ತಿ ಇತ್ಯಾದಿಗಳು ಯಾವುದೂ ಇಲ್ಲ. ಅದರಿಂದ ಸರ್ವಸ್ವಾಮಿತ್ವ ಎಂಬುದು ಜಡದಲ್ಲಿ ಕೂಡೋದು ಇಲ್ಲ. ತದ್ ಅಯುಕ್ತಂ ಸ್ಯಾತ್. ಅದರಿಂದ ಸರ್ವಸ್ವಾಮಿತ್ವೇನ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂದ್ರೆ ಅವನು ಜಡ ಅಲ್ಲ, ಅವನು ಪ್ರತಿಮೆ ಅಲ್ಲ ಹಾಗೆಂಬುದು ಏನು? ಸಾಧನೀಯಂ. ಅದನ್ನ ಸಾಧನೆ ಮಾಡಲೇಬೇಕು, ನಿರೂಪಣೆ ಮಾಡಲೇಬೇಕು. ಸಾಧನೀಯ ಮೇತತ್. ಯನ್ನಾಮ ವಾಗಾದಿಕಂ ಭಗವತ್ ಪ್ರತಿಮಾ ರೂಪಂ ಪ್ರಕೃತಂ ತದತ್ರ ವಿಷಯಃ. ಯನ್ನಾಮಾದಿಕಂ ಉಪನಿಷತ್ತಿನಲ್ಲಿ ಒಂದು ಕಡೆ ಬರುತ್ತದೆ, ನಾಮ ಬ್ರಹ್ಮೇತ್ಯುಪಾಸೀತ, ನಾಮವನ್ನೇ ಪರಮಾತ್ಮ ಅಂತ ಉಪಾಸನೆ ಮಾಡಿ ಹಾಗೆ ಅಂತೆಲ್ಲ ಬರುತ್ತದೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ವಾಕ್ಯ ಅದು. ಚಾಂದೋಗ್ಯ ಉಪನಿಷತ್ತು 7:1-5 ಅಲ್ಲಿ ಬರತಕ್ಕ ಮಂತ್ರ ಅದು. ನಾಮ ಬ್ರಹ್ಮೇತ್ಯುಪಾಸ್ತೆ ಹಾಗಂತ. ಇತ್ಯಾದಿ ಶ್ರುತಿ. ಅದರಿಂದ ಅಲ್ಲಿ ಏನ್ ಹೇಳಿದ್ದಾರೆ? ನಾಮ, ವಾಕ್. ನಾಮ ಅಂದ್ರೆ ಹೆಸರು ಅಥವಾ ಶಬ್ದ ಅಂತ ಅರ್ಥ. ವಾಕ್ ಮಾತನಾಡೋದು, ಅದೆಲ್ಲವೂ ಕೂಡ ಪರಮಾತ್ಮನ ಪ್ರತಿಮೆ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಭಗವತ್ ಪ್ರತಿಮಾ ರೂಪಂ ಪ್ರಕೃತಂ ತದತ್ರ ವಿಷಯ. ಅದೇ ಅಧಿಕರಣದ ವಿಷಯ. ಆ ನಾಮ, ವಾಕ್ ಮುಂತಾದವುಗಳು ಏನಿದೆ ಅದನ್ನು ಪ್ರತಿಮಾ ರೂಪ ಅಂತ ಹೇಳಿದ್ದಾರೆ ವೇದದಲ್ಲಿ. ಎನ್ನಾಮ ವಾಗಾದಿಕಂ ಭಗವತ್ ಪ್ರತಿಮಾ ರೂಪಂ ಅಂತ ಏನು ಹೇಳಿದ್ದಾರೆ ಅದೇ ಈ ಶ್ರುತಿಯ ವಿಷಯ. ಶ್ರುತಿಯ ವಿಷಯ, ಈ ಅಧಿಕರಣದ ವಿಷಯ, ಈ ಸೂತ್ರದ ವಿಷಯ. ಸೂತ್ರದ ವಿಷಯ ಏನು? ನಾಮ ವಾಗಾದಿಕಂ ಭಗವತ್ ಪ್ರತಿಮಾ ರೂಪಂ. ನಾಮ, ವಾಕ್ ಮುಂತಾದವುಗಳೇ ಭಗವಂತನ ಪ್ರತಿಮಾ ರೂಪವಾಗಿದೆ ಅಂತ. ಪ್ರತಿಮಾ ಸ್ಥಾನದಲ್ಲಿ ಇದೆ ಅಂತ ಅರ್ಥ. ನಾವು ಹೇಗೆ ಕಲ್ಲಿನ ಪ್ರತಿಮೆ ಮಾಡ್ತೀವಿ, ಇನ್ನು ಕೆಲವರು ರಂಗವಲ್ಲಿಯಲ್ಲಿ ದೇವರ ಪ್ರತಿಮೆಯನ್ನು ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ನೀರಿನಲ್ಲಿ ಕಲಶ ಆವಾಹನೆ ಮಾಡಿ ದೇವರನ್ನ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ನಾಮ, ವಾಕ್ ಇವುಗಳೇ ದೇವರ ಪ್ರತಿಮೆ, ಅಂದ್ರೆ ಅದರ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಅವರಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ. ಈಗ ಗಣಪನ ಹಬ್ಬ ಬಂತು ಅಂದ್ರೆ ಗಣಪನ ಒಳಗೆ ಪರಮಾತ್ಮನ ಪೂಜೆ ಮಾಡ್ತೀವಲ್ಲೋ. ಗೌರಿ ಹಬ್ಬ ಬಂತು, ಗೌರಿ ಒಳಗೆ ಪರಮಾತ್ಮನ ಪೂಜೆ ಮಾಡ್ತೀವಿ. ಅದೆಲ್ಲ ಏನು? ಗೌರಿ, ಗಣೇಶ ಅವರೆಲ್ಲ ಏನು? ದೇವರ ಪ್ರತಿಮೆಗಳು. ಅದು ಚೇತನ ಅಂತ ಆದ್ರೆ ನಾವು ಇಟ್ಟು ಪೂಜೆ ಮಾಡುವುದು ಎಂತ ಪ್ರತಿಮೆ? ಜಡಭೂತವಾದದ್ದು. ಅದಾಗಲಿ ಅಥವಾ ಅದರ ಅಭಿಮಾನಿ ದೇವತೆಗಳಾದ ಗಣೇಶ ಮತ್ತು ಪಾರ್ವತಿ ಮುಂತಾದವರಾಗಲಿ, ಅವರು ಕೂಡ ಏನಲ್ಲ, ಅದರ ದೇವತೆಗಳು. ಆ ದೇವತೆಗಳೇ ಆಗಲಿ, ಅವರು ಕೂಡ ಏನಲ್ಲ, ಸರ್ವಸ್ವಾಮಿತ್ವ ಕೊಡೋದಿಲ್ಲ ಅವರಲ್ಲೂ ಕೂಡ. ಅದರಿಂದ ಅಂತ ಜೀವ ಜಡ ಇರ್ಬೋದು ಅಥವಾ ಚೇತನರು ಇರ್ಬೋದು,
ದೇವರ ಪ್ರತಿಮೆ, ಅವರೇ ದೇವರ ಪ್ರತಿಮೆ ಅಂತ ನಾವು ಚಿಂತನೆ ಮಾಡ್ಬೇಕು. ಅಂದ್ರೆ ಏನರ್ಥ, ಅವರಲ್ಲಿ ದೇವರೇ ಹೊರತು ಅವರೇ ದೇವರು, ಪ್ರತಿಮೆಯೇ ದೇವರು, ಅವರೇ ಸರ್ವಸ್ವಾಮಿತ್ವೇನ ಅವರನ್ನೇ ಉಪಾಸನೆ ಮಾಡಬೇಕು, ಅವರೇ ಆತ್ಮ ಹಾಗೆಂತೆಲ್ಲ ನಾವು ತಿಳಿಯಬಾರದು. ಹಾಗೆಂತ ಪ್ರಕೃತ ಎನ್ ನಾಮಭಾಗಾಧಿಕಂ ಅಂತ ಏನು ಛಾಂದೋಗ್ಯದಲ್ಲಿ ಬಂದಿದೆ, ಭಗವತ್ ಪ್ರತಿಮಾ ರೂಪಂ ಪ್ರಕೃತಂ ತದತ್ರ ವಿಷಯ, ಅದೇ ಅಲ್ಲಿ ವಿಷಯವಾಗಿದೆ. ಬ್ರಹ್ಮದಯ ಉಪಾಸ್ಯಂ ನವಾ ಇತಿ ಸಂದೇಹ. ಏನು ಪ್ರತಿಮಾ ರೂಪ ಅಂತ ಹೇಳಿದ್ದಾರೆ ಅದೇ ಬ್ರಹ್ಮ ಗುಣಪೂರ್ಣನಾದ ಪರಮಾತ್ಮ ಅಂತ ಉಪಾಸನೆ ಮಾಡಬೇಕು ಅಲ್ಲವೋ, ಪ್ರತಿಮೆಯನ್ನೇ ಪರಮಾತ್ಮ ಅಂತ ಉಪಾಸನೆ ಮಾಡಬೇಕು ಅಲ್ಲವೋ ಎಂಬುದು ಸಂದೇಹ. ಸಂದೇಹ ಬಂದ್ರೆ ಏನಿರಬೇಕು? ಸಂದೇಹ ಬೀಜ ಇರಬೇಕು. ಏನು? ಶ್ರುತಿರನ್ಯತ್ವಂ ಚ ಸಂದೇಹ ಬೀಜಂ. ಅಲ್ಲಿ ಶ್ರುತಿ ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ, ಅದರಿಂದ ಸಂದೇಹ ಹುಟ್ಟುತ್ತದೆ ಹಾಗೆ ಅಂತ. ಅದೇ ಸಂದೇಹ ಬೀಜ. ಬ್ರಹ್ಮತೆಯ ಉಪಾಸ್ಯಂ ಇತಿ ಪೂರ್ವ ಪಕ್ಷ. ಆ ಪ್ರತಿಮೆ ಏನಿದೆ ದೇವರ ಪ್ರತಿಮೆ, ಅದನ್ನೇ ನೀವು ದೇವರೊಂದು ಉಪಾಸನೆ ಮಾಡಬೇಕು ಹಾಗೆಂಬುದು ಪೂರ್ವ ಪಕ್ಷ. ಅದಕ್ಕೆ ಕಾರಣ ಏನು? ನಾಮ ಬ್ರಹ್ಮೇತ್ಯುಪಾಸೀತ ಇತ್ಯಾದಿ ಶ್ರುತೇ. ನಾಮವನ್ನೇ ನೀನು ಬ್ರಹ್ಮ ಅಂತ ಉಪಾಸನೆ ಮಾಡು ಹಾಗೆ ಅಂತ ಛಾಂದೋಗ್ಯ ಉಪನಿಷತ್ ಹೇಳ್ತಾ ಇದೆ. ನಾಮ ಹೆಸರನ್ನೇ, ಅಂದ್ರೆ ಹೆಸರಿಗೆ ಅಭಿಮಾನಿ ದೇವತೆಯಾದ ಭಾವದೀಪದಲ್ಲಿ ರಾಯರು ಬರೀತಾರೆ ಅದನ್ನು. ಭಾವದೀಪದಲ್ಲಿ ನೋಡು, ಛಾಂದೋಗ್ಯೆ ಸಪ್ತಮೆ ನಾಮ ಬ್ರಹ್ಮೇತ್ಯುಪಾಸ್ತೆ ವಾಚಂ ಬ್ರಹ್ಮೇತ್ಯುಪಾಸ್ತೆ ಇತ್ಯಾದಿನ ನಾಮ ವಾಂಗ್ ಮನಸ್ ಸಂಕಲ್ಪ ಚಿತ್ತ ಧ್ಯಾನ ವಿಜ್ಞಾನ ಬಲ ಅನ್ನ ಅಪ ತೇಜ ಆಕಾಶ ಸ್ಮರ ಸ್ಮರಾಶಾ ಪ್ರಾಣ ಶಬ್ದಿತಾನಿ ಅಂತ ಹೇಳಿ, ಅದಕ್ಕೆಲ್ಲ ಅಭಿಮಾನಿ ದೇವತೆಗಳನ್ನು ಅಲ್ಲೇ ರಾಯರು ಬರೀತಾರೆ. ನಾಮಕ್ಕೆ ಅಭಿಮಾನಿ ದೇವತೆ ಯಾರು? ಉಷಾ. ವಾಕಿಗೆ ಸ್ವಾಹ, ನಾಮ ವಾಂಗ್ ಮನಸ್ಸಿಗೆ ಪರ್ಜನ್ಯ ಹಾಗೆ ಅಂತ ಒಂದೊಂದಕ್ಕೂ ಕೂಡ ಅದರಿಂದ ಉಷಾ ಸ್ವಾಹ ಪರ್ಜನ್ಯ ಇವರೆಲ್ಲ ದೇವರ ಪ್ರತಿಮೆಗಳು, ಪ್ರತಿಮಾ ರೂಪಾಣಿ. ಅವರೇ ಇಲ್ಲಿ ವಿಷಯ ಇತ್ಯರ್ಥ. ಮಾರುತಾಖ್ಯಾನಿ ವಾಣಿ ಮಾರುತಾಖ್ಯಾನಿ ಪ್ರತಿಮಾ ರೂಪಾಣಿ ವಿಷಯ ಇತ್ಯರ್ಥ. ಅದರಿಂದ ಜಡಭೂತವಾದ ಪ್ರತಿಮೆ ಇರಬಹುದು ಅಥವಾ ಅದಕ್ಕೆ ಅಭಿಮಾನಿಯಾದ ದೇವತೆಗಳು ಇರಬಹುದು, ಅವರನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಮಾಡಬಾರದು? ಇದು ಪೂರ್ವಪಕ್ಷ. ಇದು ಸಂದೇಹ. ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಯಾರು ಪ್ರತಿಮಾ ಸ್ಥಾನದಲ್ಲಿ ಇದ್ದಾರೆ, ಪ್ರತಿಮಾ ಅಂದ್ರೆ ಅದಕ್ಕೆ ಕೇವಲ ಈ ಕಲ್ಲಿಂದು ಮಣ್ಣಿಂದು ಪ್ರತಿಮೆ ಅಂತ ಅಷ್ಟೇ ತಿಳಿಯಬಾರದು. ದೊಡ್ಡ ದೊಡ್ಡ ದೇವತೆಗಳು ಕೂಡ ಬರ್ತಾರೆ. ವಾಯುದೇವರು ದೊಡ್ಡ ಪ್ರತಿಮೆ, ಅದಕ್ಕೆ ಹೇಳಿದ್ರು. ಅಭಿಮಾನಿ ದೇವತೆಗಳನ್ನು ಕೂಡ ರಾಯರು ಕೊಟ್ಟಿದ್ದಾರೆ. ಉಷಾ ಸ್ವಾಹ ಅಂತ ಶುರು ಮಾಡಿ ವಾಣಿ ಮಾರುತ ಸರಸ್ವತಿ ದೇವಿಯು ಒಂದು ಪ್ರತಿಮೆ, ವಾಯುದೇವರು ಒಂದು ಪ್ರತಿಮೆ. ಹೌದಲ್ಲ, ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ಅಂದ್ರೆ ನಾವು ಪೂಜೆ ಮಾಡೋದು. ಆದರೆ ವಾಯುದೇವರನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಮಾಡಬಾರದು ಹಾಗೆ ಅಂತ ಸಂದೇಹ. ಯಾರು ಪ್ರತಿಮಾ ಸ್ಥಾನದಲ್ಲಿ ಇದ್ದಾರೆ ಅವರನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಪೂರ್ವಪಕ್ಷ. ಪೂರ್ವಪಕ್ಷ ಹೇಳೋದಕ್ಕೆ ಏನ್ ಕಾರಣ? ನಾಮ ಬ್ರಹ್ಮೇತ್ಯುಪಾಸೀತೆ ಅಂತ ವೇದವೇ ಹೇಳ್ತಾ ಇದೆ. ನಾಮ ಬ್ರಹ್ಮ, ನಾಮವನ್ನೇ, ನಾಮ ಅಂದ್ರೆ ಯಾರನ್ನ ಇಟ್ಕೋಬೇಕು? ಉಷಾವನ್ನೇ, ಉಷಾದೇವಿಯನ್ನೇ ಪ್ರತಿಮಾ ಅಂತ ಇಟ್ಟುಕೊಂಡು ಅವರನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಮೇಲ್ನೋಟದ ಅರ್ಥ. ಆ ವೇದ ವಾಕ್ಯಕ್ಕೆ ಹಾಗೆ ಅರ್ಥ ಬರುತ್ತದೆ. ಅದು ಮಾಡಬೇಕು ಮಾಡಬಾರದು ಅಂತ ವಿಚಾರ. ಪೂರ್ವಪಕ್ಷ ಒಟ್ಟು ಹೀಗಿದೆ, ಮಾಡಬೇಕು ಹಾಗೆ. ನಚ ಬ್ರಹ್ಮ ಪ್ರತೀಕಯೋರ್ ಭಿನ್ನತ್ವಾತ್ ಅಭೇದೇನ ಉಪಾಸನಾ ಯೋಗ ಯಥಾ ಖಲು ಪೂರ್ವತ್ರ ಪ್ರಸಿದ್ಧ್ಯಾ ದೇಹೇ ಅಪ್ರಯೋಜಕತ್ವ ಮುಕ್ತ್ವಾ ಫಲಮಾತ್ರಸ್ಯ ಉಪಾಸನಾ ಪ್ರಯೋಜಕತ್ವೇನ ಆತ್ಮತ್ವೋಪಾಸನಂ ಸಮರ್ಥಿತಂ ತಥಾ ಅತ್ರಾಪಿ ಪ್ರತೀಕೆ ಬ್ರಹ್ಮತ್ವೋಪಾಸನಾ ಸಂಭವಾತ್ ಹಾಗೆ. ಈಗ ಬ್ರಹ್ಮ ಪ್ರತೀಕೆಯೋ ಭಿನ್ನತ್ವಾತ್, ಬ್ರಹ್ಮ ಮತ್ತು ಪ್ರತೀಕ ಅದೆರಡೂ ಕೂಡ ಭಿನ್ನವಾದ್ದರಿಂದ ಅಭೇದೇನ ಉಪಾಸನಾ ಅಯೋಗ ನ. ಅಭೇದ ಅದು ಇಬ್ಬರಲ್ಲೂ ಕೂಡ ಅಭೇದ, ಭೇದ ಇಲ್ಲ ಅಂತ ಒಂದು ಉಪಾಸನೆ ಅದೇನಲ್ಲ, ಅಯೋಗ ನ.
ಅದು ಕೂಡೋದಿಲ್ಲ ಅಂತ ಇಲ್ಲ. ಅಂದ್ರೆ ಏನರ್ಥ? ಕೊಡ್ತೀನಿ ಕೂಡುತ್ತದೆ. ಏನು ಏನ್ ಕೂಡುತ್ತದೆ? ಪ್ರತೀಕವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬಹುದು, ಕೂಡೋದಿಲ್ಲ ಅಂತ ಇಲ್ಲ, ಕೂಡುತ್ತದೆ. ಅಲ್ಲ ಭಿನ್ನ ಆಯ್ತಲ್ಲ ಹಂಗಂತ ಹೇಳಿದ್ರು ಕೂಡ ಭಿನ್ನತ್ವಾತ್ ಅಂತ ಹೇಳಿ ಅದಿಬ್ರು ಬೇರೆ, ಬ್ರಹ್ಮ ಬೇರೆ ಪ್ರತೀಕ ಬೇರೆ, ಭಿನ್ನ ಆಯ್ತಲ್ಲ ಹಾಗೆ ಅಂತ ಹೇಳಿದ್ರೆ ಆ ರೀತಿಯಾಗಿ ನಾವು ಉಪಾಸನೆ ಮಾಡಬಾರ್ದು. ಅಭೇದ ಉಪಾಸನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಇಲ್ಲ, ಅಭೇದ ಉಪಾಸನೆ ಮಾಡ್ಲಿಕ್ಕೆ ಬರ್ತದೆ. ನಾವು ಹಿಂದೆ ಏನ್ ಮಾಡಿದ್ದೀವಿ, ಹಿಂದಿನ ಅಧಿಕರಣದಲ್ಲಿ ಯಥಾಕಲು ಪೂರ್ವತ್ರ ಪ್ರಸಿದ್ಧ್ಯಾದೇಹೆ, ಒಂದು ಉಪಾಸನೆ ಮಾಡಬೇಕೋ ಮಾಡಬಾರ್ದೋ ಅಂತ ಯಾವ್ದನ್ನ ನೋಡ್ಕೊಂಡು ಮಾಡಬಾರ್ದು ಅಂತ ಹೇಳಿದ್ದೀವಿ? ಪ್ರಸಿದ್ಧವೋ ಅಪ್ರಸಿದ್ಧವೋ ಅದನ್ನ ನೋಡ್ಕೊಂಡು ಉಪಾಸನೆ ಮಾಡಬೇಕೋ ಮಾಡಬಾರ್ದು ಅಂತ ನಾವು ನೋಡೋದಿಲ್ಲ. ಮತ್ತೆ ಯಾವ್ದನ್ನ ಇಟ್ಕೊಂಡು ಹೇಳಿದ್ದು ನಾವು? ಯಥಾಕರು ಪೂರ್ವತ್ರ ಪ್ರಸಿದ್ಧ್ಯಾದೇಹೇ ಅಪ್ರಯೋಜಕತ್ವಂ ಉಕ್ತ್ವಾ ಫಲಮಾತ್ರಸ್ಯ ಉಪಾಸನಾ ಪ್ರಯೋಜಕತ್ವೇನ, ಫಲ ಮಾತ್ರ ಇಟ್ಕೊಂಡು ನಾವು ನೋಡಿದ್ದು. ಪರಮಾತ್ಮನನ್ನ ಸ್ವಾಮಿ ಅಂತ ಉಪಾಸನೆ ಮಾಡಿದರೆ ಏನಾಗ್ತದೆ? ಅಪರೋಕ್ಷ ಜ್ಞಾನ ಆಗ್ತದೆ. ಹಂಗಿರುವಾಗ ಆತ್ಮ ಅಂತ ಯಾಕೆ ಉಪಾಸನೆ ಮಾಡಬಾರ್ದು? ಅದು ಪ್ರಸಿದ್ಧಿ ಇದೆಯೋ ಅಪ್ರಸಿದ್ಧಿ ಇದೆಯೋ ಅದನ್ನ ಇಟ್ಕೊಂಡು ಏನ್ ಮಾಡ್ತಿ? ಪ್ರಸಿದ್ಧವಾಗಿರ್ಲಿ ಅಪ್ರಸಿದ್ಧವಾಗಿರ್ಲಿ ಡಸಂಟ್ ಮ್ಯಾಟರ್. ಫಲ ಇದೆ, ನಮಗ್ ಬೇಕಾದ ಫಲ ಸಿಗ್ತದೆ, ರಿಸಲ್ಟ್ ಸಿಗ್ತದೆ ಹಾಗಂತ ಹೇಳಿದ್ರೆ ಆ ಉಪಾಸನೆಯನ್ನ ಮಾಡಬೇಕು ಅಂತ ಹಿಂದೆ ಹೇಳಿದ್ರು. ಅಲ್ಲಿ ನೀವು ಹೇಗೆ ಹೇಳಿದ್ರೋ ಅದೇ ರೀತಿಯಾಗಿ ನಾವಿಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ ಪೂರ್ವ ಪಕ್ಷಿಯವರು. ಅಲ್ಲಿ ನೀವೇನ್ ಹೇಳಿದ್ರಿ? ಪ್ರಸಿದ್ಧಿ ಅಪ್ರಸಿದ್ಧಿ ಎಲ್ಲ ನೋಡ್ಬೇಕು ಅಂತ ಇಲ್ಲ, ಫಲ ಸಿಗ್ತದಾ ಉಪಾಸನೆ ಮಾಡೇ ಬಿಡು ಹಾಗೆ ಅಂತ. ಫಲಮಾತ್ರಸ್ಯ ಉಪಾಸನಾ ಪ್ರಯೋಜಕತ್ವೇನ ಆತ್ಮತ್ವ ಉಪಾಸನಂ ಸಮರ್ಥಿತಂ. ಏನ್ ಸಮರ್ಥನೆ ಮಾಡಿದ್ರು? ಆತ್ಮತ್ವ ಉಪಾಸನೆಯನ್ನ ಫಲ ಸಿಗ್ತದೆ ಅನ್ನೋ ಉದ್ದೇಶದಿಂದ, ಪ್ರಸಿದ್ಧ ಆಗಿರ್ಲಿ ಅಪ್ರಸಿದ್ಧ ಆಗಿರ್ಲಿ ಡಸಂಟ್ ಮ್ಯಾಟರ್, ಫಲ ಸಿಗ್ತದೆ ಅಪರೋಕ್ಷ ಜ್ಞಾನ ಆಗ್ತದೆ, ಅದರಿಂದ ಮಾಡುವುದು. ಎಲ್ಲಿ ಹೇಳಿದ್ರು? ಆತ್ಮಜ್ಞಾನ ಹಿಂದಿನ ಅಧಿಕರಣದಲ್ಲಿ ಹೇಳಿದರು ಸಮರ್ಥಿತಂ. ತಥಾ, ಯಥಾ ಅಂದ್ರೆ ತಥಾ ಬರುತ್ತದೆ. ಯಥಾ ಹೇಗೆ ಹಿಂದಿನ ಅಧಿಕರಣದಲ್ಲಿ ನೀವು ಸಮರ್ಥನೆ ಮಾಡಿದಿರೋ ತಥಾ ಹಾಗೆ ಅತ್ರಾಪಿ ಅಂದ್ರೆ ಈ ಅಧಿಕರಣದಲ್ಲೂ ಕೂಡ ಪ್ರತೀಕೆ ಬ್ರಹ್ಮತ್ವ ಉಪಾಸನ ಸಂಭವ. ಪ್ರತೀಕದಲ್ಲಿ ಬ್ರಹ್ಮತ್ವ ಉಪಾಸನೆ ಮಾಡ್ರಿ, ಏನಾಯ್ತು? ಫಲ ಸಿಗ್ತದೆ ಮಾಡ್ರಿ. ಕೂಡದೋ ಕೂಡಲ್ವೋ ಇಟ್ಕೊಂಡು ಏನ್ ಮಾಡ್ತೀರಿ? ಫಲ ಸಂಭವಾತ್, ಬ್ರಹ್ಮೋಪಾಸನ ಸಂಭವಾತ್. ಅದರಿಂದ ಫಲಸ್ಯ ಉಪಾಸನಾ ಪ್ರಯೋಜಕತ್ವೇನ ಭೇದಾದೇಹೆ ಅಪ್ರಯೋಜಕತ್ವ. ನೀವು ಉಪಾಸನೆ ಮಾಡಿದರೆ ಅಪರೋಕ್ಷ ಜ್ಞಾನ ಫಲ ಸಿಗ್ತದೆ ಅಂತ ಆದ ಮೇಲೆ ಭೇದ ಇದ್ರೆ ಏನು ಅಭೇದ ಇದ್ರೆ ಏನು? ಬ್ರಹ್ಮ ಪ್ರತೀಕಗಳಿಗೆ ಭೇದ ಇದ್ರೆ ಏನಾಯ್ತಂತೆ? ಅದ್ರ ಬಾಡಿಗೆ ದಟ್ ಡಸಂಟ್ ಮ್ಯಾಟರ್. ಹೇಗೆ ಪ್ರಸಿದ್ಧಿ ಅಪ್ರಸಿದ್ಧಿ ಡಸಂಟ್ ಮ್ಯಾಟರು, ಫಲ ಸಿಕ್ಬಿಟ್ರೆ ನಾವು ಆತ್ಮ ಅಂತ ಉಪಾಸನೆ ಮಾಡಬಹುದು. ಅದೇ ತರ ಭೇದ ಅಭೇದಲ ಬೇಡ, ಅದನ್ನಲ್ಲಿ ನೀವು ಲೆಕ್ಕ ಕನ್ಸಿಡರ್ ಮಾಡಬೇಡಿ. ಡಸಂಟ್ ಮ್ಯಾಟರ್. ಯಾವ್ದು ಮ್ಯಾಟರ್? ಫಲ. ಪ್ರತೀಕ ಮತ್ತು ಬ್ರಹ್ಮ ಎರಡು ಒಂದೊಂದು ಉಪಾಸನೆ ಮಾಡಿದರೆ ಫಲ ಸಿಗ್ತದೆ ಅಂತ ಆದ ಮೇಲೆ ಯಾಕೆ ಮಾಡಬಾರ್ದು? ಉಪಾಸನೆ ಮಾಡ್ರಿ. ಭೇದಾದೇಹೆ ಅಪ್ರಯೋಜಕತ್ವ. ಅಲ್ಲ ಮಾರಯ್ಯ, ಹಂಗ ಹೇಳ್ಬೇಡ, ಪ್ರಮಾಣ ಇರ್ಬೇಕಲ್ಲ. ಹಾಗೆಂದ್ರೆ ಎಲ್ದೀವಿಲ್ಲ ಪ್ರಮಾಣ ಯಾವುದು? ನಾಮ ಬ್ರಹ್ಮೇತಿ ಉಪಾಸೀತ ಅಂದ್ರೆ ವೇದವೇ ಹೇಳ್ತಾ ಇದೆ. ಶ್ರೂಯತೆ ಖಲು ಪ್ರತೀಕೆ ಬ್ರಹ್ಮ, ಅದನ್ನ ಹೇಳ್ತಾ ಇದ್ದಾರೆ. ಶ್ರೂಯತೆ ಖಲು ಪ್ರತೀಕೆ ಬ್ರಹ್ಮತ್ವ ಉಪಾಸನಸ್ಯ ಫಲಂ ನಾಮ ಬ್ರಹ್ಮೇತಿ ಉಪಾಸ್ತೆ ಯಾವನ್ನಾಮ್ನೋ ಗತಂ ತತ್ರಾಸ್ಯ ಕಾಮಚಾರೋ ಭವತಿ ಇತ್ಯಾದಿ. ಯಾರು ಪ್ರತೀಕವನ್ನೇ ಪರಮಾತ್ಮ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೆ ಅವನು ನಾಮ್ನೋ ಗತಂ, ಅವನು ಬ್ರಹ್ಮನನ್ನ ಹೊಂದಿ ತತ್ರಾಸ್ಯ ಕಾಮಚಾರೋ ಭವತಿ, ಯಥೇಷ್ಟವಾದ ಭೋಗಗಳನ್ನ ಅವನು ಮಾಡ್ತಾನೆ. ಹಾಗೆ ಅಂತ ಫಲ ಕಂಡು ಬಂದಿದೆ, ಫಲ ಕೇಳ್ತಾ ಇದೆ. ಪ್ರತೀಕವನ್ನೇ ಬ್ರಹ್ಮ ಅಂತ, ಪ್ರತೀಕ ಅಂದ್ರೆ ಯಾವ್ದು? ನಾಮ ಅಂತ ಇಲ್ಲಿ ಹೇಳಿದ್ದಾರೆ. ನಾಮ ಅಂದ್ರೆ ಅದೊಂದು ಉಷಾದೇವಿ ಪ್ರತಿಮೆ. ನಾಮಾಭಿಮಾನಿ ಉಷಾ, ಅವ್ರನ್ನೇ ಪ್ರತೀಕ ಅಂತ ಇಟ್ಕೋಬೇಕು, ಪ್ರತಿಮೆ ಅಂತ ಇಟ್ಕೋಬೇಕು. ಆ ಉಷಾವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಏನ್ ಹೇಳ್ತಾ ಇದೆ ಉಪನಿಷತ್ತು? ಯಾವನ್ನಾಮ್ನೋ ಗತಂ ತತ್ರಾಸ್ಯ ಕಾಮಚಾರೋ ಭವತಿ, ಯಥೇಷ್ಟವಾದ ಭೋಗವನ್ನ ಅವನು ಹೊಂದುತ್ತಾನೆ, ಮೋಕ್ಷದಲ್ಲಿ ಪಡೆಯುತ್ತಾನೆ ಅಂತ ಹೇಳಿದ ಮೇಲೆ
ಫಲ ಸಿಗ್ತದೆ. ಅದರಿಂದ ವೇದ ಹೇಳಿದ ಮೇಲೆ ಪ್ರತೀಕವನ್ನೇ ಬ್ರಹ್ಮ ಅಂತ ಯಾಕೆ ಉಪಾಸನೆ ಮಾಡಬಾರ್ದು? ಭೇದ ಇರಲಿ ಅಭೇದ ಇರಲಿ, ಫಲ ಸಿಗ್ತದೆ ಅಂತ ಆದ್ಮೇಲೆ ಮಾಡ್ಲೇಬೇಕು. ಪ್ರಮಾಣವೂ ಇದೆ, ವೇದವೂ ಹೇಳ್ತಾ ಇದೆ, ಉಪನಿಷತ್ತೇ ಹೇಳ್ತಾ ಇದೆ, ಯಾಕೆ ಮಾಡಬಾರ್ದು ಹಾಗೆ ಅಂತ. ಅತಃ ಪ್ರತೀಕೆ ಬ್ರಹ್ಮತ್ವ ಉಪಾಸನಸ್ಯ ಕರ್ತವ್ಯತ್ವಾತ್ ಉಕ್ತಂ ಅಯುಕ್ತಂ ಇತಿ. ಅದರಿಂದ ಬ್ರಹ್ಮತ್ವ ಉಪಾಸನೆ ಮಾಡಬೇಕು, ಅದು ಕರ್ತವ್ಯ ಆಗಿರೋದ್ರಿಂದ ಹಿಂದೆ ಏನ್ ಹೇಳಿದೀವಿ? ಹಿಂದಿನ ಅಧಿಕರಣದಲ್ಲಿ ಉಕ್ತಂ ಅಂತ ಹೇಳ್ತಾರೆ. ಉಕ್ತಂ ಅಯುಕ್ತಂ, ಹಿಂದೆ ಹೇಳಿದ್ದು ಅಯುಕ್ತ, ಕೂಡೋದಿಲ್ಲ ಅಂತ ಆಯ್ತು. ಹಿಂದೆ ಏನ್ ಹೇಳಿದ್ರು ನೋಡಿ, ತತ್ವಪ್ರಕಾಶದಲ್ಲಿ ಅಷ್ಟೇ ಇದೆ, ಉಕ್ತಂ ಅಯುಕ್ತಂ ಹಾಗೆ. ನಾವು ಭಾವದೀಪಕ್ಕೆ ಬರ್ಬೇಕು, ರಾಯರಾದಂಗೆ ಬಿಡಿಸ್ತಾರೆ. ಉಕ್ತಂ ಸ್ವಾಮಿತ್ವ ಉಪಾಸನಂ ಇತ್ಯರ್ಥ. ಆತ್ಮ ಅಂತ ಏನು ಉಪಾಸನೆ ಮಾಡು ಅಂತ ಹೇಳಿದ್ರು, ಅದು ಅಯುಕ್ತ. ಅಲ್ವಾ? ನೋಡು, ಜಡತ್ವಕ್ಕೆ, ಜಡದಲ್ಲಿ ಸರ್ವಸ್ವಾಮಿತ್ವ ಇಲ್ಲ. ಈಗ ಏನ್ ಹೇಳಿದ್ರೆ ಪ್ರತಿಮೆಯೇ ಬ್ರಹ್ಮ. ಸೊ ಪ್ರತಿಮೆಯಲ್ಲಿ ಸರ್ವಸ್ವಾಮಿತ್ವ ಇಲ್ಲ, ಬ್ರಹ್ಮನಲ್ಲಿ ಇದೆ. ಅದರಿಂದ ಪೂರ್ವಪಕ್ಷದ ಫಲ ಏನು? ವಿಷ್ಣು ಸರ್ವಸ್ವಾಮಿತ್ವ, ವಿಷ್ಣುವಿನಲ್ಲಿ ಸರ್ವಸ್ವಾಮಿತ್ವ ಕೂಡೋದಿಲ್ಲ. ಪ್ರತಿಕೆಯಲ್ಲೇ ಬರಬೇಕಾಗ್ತದೆ, ಆದ್ರೆ ಅದು ನಾವು ಅನುಭವ ವಿರೋಧ ಆಗಿದೆ, ಅದರಿಂದ ಒಪ್ಲಿಕ್ಕೆ ಬರೋದಿಲ್ಲ. ಅದರಿಂದ ಹಿಂದೆ ಹೇಳಿದ್ದು ವಿಷ್ಣುವಿಗೆ ಸರ್ವಸ್ವಾಮಿತ್ವ ಏನ್ ಹೇಳಿದ್ರಿ, ಅದು ಅಯುಕ್ತ. ಇದು ಪೂರ್ವ ಪಕ್ಷದ ಫಲ. ಬ್ರಹ್ಮಯ್ಯ ಸರ್ವಸ್ವಾಮಿತ್ವ ಬರ್ತದೆ, ಅದರಿಂದ ಆತ್ಮನ ಉಪಾಸನೆ ಮಾಡಬೇಕು ಅಂತ ಅಯುಕ್ತ. ಯಾಕಂದ್ರೆ ಪ್ರತೀಕ ಮತ್ತೆ ಬ್ರಹ್ಮ ಒಂದೇ, ಆತ್ಮ ಒಂದೇ ಅಂತ ಹೇಳ್ತಾರೆ. ಯಾಕಂದ್ರೆ ಫಲ ಸಿಗ್ತದೆ, ಭೇದ ಅಭೇದ ನೋಡ್ಬೋದು. ಅದರಿಂದ ಹಿಂದೆ ಹೇಳಿದಂತಹ ಸರ್ವಸ್ವಾಮಿತ್ವ ತಪ್ಪು, ಕೊಡೋದಿಲ್ಲ. ತಪ್ಪು ಅಂದ್ರೆ ಏನು? ನೋಡು, ಪದ ಹೇಗೆ ಬಳಸ್ತಾರ ನೋಡು ಜಯತೀರ್ಥರು. ಕರ್ತವ್ಯತ್ವ ಉಕ್ತಂ ಅಯುಕ್ತಂ ಇತಿ. ಈ ರೀತಿಯಾಗಿ ಪೂರ್ವಪಕ್ಷ ಬರುತ್ತೆ. ಏನು ಉತ್ತರ ಕೊಡಬೇಕು? ಪೂರ್ವಪಕ್ಷ ಭಾರಿ ಗಟ್ಟಿ ಇದೆ. ಪೂರ್ವಪಕ್ಷ ಗಟ್ಟಿ ಇದೆಯಲ್ಲ. ನೀವು ಹಿಂದೆ ಏನ್ ಮಾಡಿದಿರಿ? ಪ್ರಸಿದ್ಧಿ ಅಪ್ರಸಿದ್ಧಿಲ್ಲ ನೋಡಬಾರ್ದಪ್ಪ, ಅಪರೋಕ್ಷ ಜ್ಞಾನ ಸಿಗ್ತದೆ ಅಂತ ಆದ್ರೆ ಆತ್ಮತ್ವ ಉಪಾಸನೆ ಮಾಡ್ರಿ ಅಂತ ಹೇಳಿದಿರಿ. ಅದನ್ನೇ ತೆಗೆದು ಹೊಡಿತಾನೆ ನಮ್ಮ ಮೇಲೆ ಈಗ ಪೂರ್ವಪಕ್ಷಿ. ಅದೇ ತರ ಭೇದಲ್ಲ ನೀವು ನೋಡಬೇಡಿ. ಉಪನಿಷತ್ತು ಹೇಳ್ತಾ ಇದೆ, ಕಾಮಚಾರೋ ಭವತಿ ಹಾಗೆ ಅಂತ. ಯಥೇಷ್ಟವಾದ ಭೋಗವನ್ನು ಪಡಿತಾನೆ ಅಂದ್ರೆ ಮೋಕ್ಷ ಪಡಿತಾನೆ ಅಂತ ಅರ್ಥ. ಅದರಿಂದ ಪ್ರತೀಕವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ, ಭೇದ ನೋಡಬೇಡಿ. ಉಪನಿಷತ್ತೇ ಹೇಳ್ತಾ ಇದೆ, ಪ್ರಮಾಣ ಇದೆ, ಇನ್ನೇನ್ ಬೇಕು ನಿಮಗೆ? ಇದು ಪೂರ್ವಪಕ್ಷ. ಏನ್ ಉತ್ತರ ಕೊಡ್ಬೇಕು ನಾವು? ನೋಡಿ, ಎಂಥ ಪ್ರಸಂಗ ಬಂದು ಸಿಕ್ಕಾಕೋತು ನೋಡಿ. ದೇವರು ಪ್ರತಿಮೆ ಆಗ್ಬಿಟ್ಟ, ಕೊನೆಯಲ್ಲಿ ದೇವರೇನಾಗ್ಬಿಟ್ಟ? ಪ್ರತಿಮೆ ಆಗ್ಬಿಟ್ಟ ಹಾಗೆಂತ ಹೇಳಿದ್ರೆ ಸಿದ್ಧಾಂತ ಸೂತ್ರಂ ಪಠಿತ್ವ ವ್ಯಾಚಷ್ಟೇ. ಸಿದ್ಧಾಂತವನ್ನ ಆಚಾರ್ಯರು ಭಾಷ್ಯದಲ್ಲಿ ಸಿದ್ಧಾಂತ ಸೂತ್ರಂ, ಸಿದ್ಧಾಂತವನ್ನ ಹೇಳ್ತಾ ಸೂತ್ರವನ್ನ ಉಪನ್ಯಾಸ ಮಾಡ್ತಾರೆ. ಏನಂತ? ನ ಪ್ರತೀಕೆ ನಹೀಸಹ ಓಂ ಹಾಗೆ ಅಂತ. ನ ಪ್ರತೀಕೆ ನಹೀಸಹ ಓಂ. ನ ಪ್ರತೀಕ ಇತಿ ನಾಮ ಬ್ರಹ್ಮ ಇತ್ಯಾದಿನ ಸಾಮಾನಾಧಿಕರಣ್ಯೇನ ಜಾತಯ ಅತ್ರ ಐಕ್ಯೋಪಾಸನ ವಿಧೀಯತೆ ಅಂತ ಇದೆ. ಮೊದಲು ಭಾಷ್ಯವನ್ನು ನೋಡೋಣ. ಭಾಷ್ಯ ಏನು ಹೇಳ್ತಾ ಇದ್ದಾರೆ? ನಾಮ ಬ್ರಹ್ಮೇತಿ ಉಪಾಸಿತ ಇತ್ಯಾದಿನ ಶಬ್ದ ಭ್ರಾಂತ್ಯ ನ ಪ್ರತೀಕೆ ಬ್ರಹ್ಮದೃಷ್ಟಿ ಕಾರ್ಯ. ಛಂದೋಗಿ ಉಪನಿಷತ್ ಏನು ಹೇಳ್ತಾ ಇದೆ? ನಾಮ ಬ್ರಹ್ಮೇತಿ ಉಪಾಸಿತ ಅಂದ್ರೆ ನಾಮವನ್ನೇ, ಅಂದ್ರೆ ನಾಮಾಭಿಮಾನಿ ದೇವತೆ ಉಷಾ ಅವರನ್ನೇ ನೀವು ಬ್ರಹ್ಮ ಅಂತ ಉಪಾಸನೆ ಮಾಡಿ ಹಾಗೆ ಅಂತ. ಪ್ರತೀಕವನ್ನೇ ನೀವು ಬ್ರಹ್ಮ ಅಂತ ಉಪಾಸನೆ ಮಾಡ್ರಿ ಹಾಗೆ ಅಂತ ಏನು ಅರ್ಥ ಬರ್ತಾ ಇದೆ? ಅದು ಶಬ್ದ ಭ್ರಾಂತಿ. ಶಬ್ದ ಭ್ರಾಂತಿ ಅದು ವಾಸ್ತವಿಕವಾದ ವೇದದ ಅರ್ಥ ಅಲ್ಲ. ಶಬ್ದ ಭ್ರಾಂತಿಯ ನ ಪ್ರತೀಕೆ ಬ್ರಹ್ಮದೃಷ್ಟಿ ಕಾರ್ಯ. ಶಬ್ದ ಭ್ರಾಂತಿ ಆದ್ದರಿಂದ
ಪ್ರತೀಕದಲ್ಲಿ ಬ್ರಹ್ಮದೃಷ್ಟಿಯನ್ನ ಮಾಡಬಾರದು. ಅಂದ್ರೆ ಬ್ರಹ್ಮ ಒಂದೇ ಸ್ವಭಾವ. ಪ್ರತೀಕವೇ ಬ್ರಹ್ಮ ಅಂತ ಹೇಳಬಾರದು, ಆ ರೀತಿಯಾದ ಉಪಾಸನೆ ಮಾಡಬಾರದು. ಕಿಂತು ಮತ್ತೆ ಏನ್ ಮಾಡಬೇಕು? ತತ್ಸತ್ವೇನೈವ ಉಪಾಸನಂ ಕಾರ್ಯಂ. ತತ್ಸತ್ವ ಅಂದ್ರೆ ಇರುವಿತು. ಹೇಗೆ ಮನೆಯಲ್ಲಿ ನಾವಿದ್ದೀವೋ ಅದೇ ತರ ಪ್ರತೀಕದಲ್ಲಿ ಪರಮಾತ್ಮ ಬಿಂಬನಾಗಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಜೀವ ಆಗಲಿ ಜಡ ಆಗಲಿ ಯಾವುದೇ ಆಗಿರಲಿ, ಒಳಗೆ ಪರಮಾತ್ಮ ನಿಯಾಮಕನಾಗಿ ಪರಮಾತ್ಮ ಇದ್ದೇ ಇದ್ದಾನೆ. ಆ ರೀತಿಯಾಗಿ ಉಪಾಸನೆ ಮಾಡಬೇಕೆ ಹೊರತು ಪ್ರತೀಕವನ್ನೇ ಪ್ರತೀಕದಲ್ಲಿ ಬ್ರಹ್ಮದೃಷ್ಟಿ ಕೂಡೋದಿಲ್ಲ. ಬ್ರಹ್ಮತರ್ಕೇಚ ಇಲ್ಲ ನಾವು ಹೇಳ್ಬಿಟ್ರೆ ಅದು ಪ್ರಮಾಣ ಆಗೋದಿಲ್ಲ. ಪ್ರಮಾಣ ಎಲ್ಲಿದೆ ಅದಕ್ಕೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಬ್ರಹ್ಮತರ್ಕ ವಚನವನ್ನ ಹೇಳ್ತಾ ಇದ್ದಾರೆ. ನಾಮಾದಿ ಪ್ರಾಣ ಪರ್ಯಂತಂ ಉಭಯೋಹೋ ಪ್ರಥಮಾತ್ವತಃ ಐಕ್ಯ ದೃಷ್ಟಿ ಭ್ರಾಂತಿ ಅಬುಧಾನಾಂ ಭವಿಷ್ಯತಿ. ಆ ಉಪನಿಷತ್ತಿನಲ್ಲಿ ನಾಮದಿಂದ ಶುರು ಮಾಡಿ ಪ್ರಾಣ ಪರ್ಯಂತ ಹೇಳಿದ್ದಾರೆ. ಮುಖ್ಯ ಪ್ರಾಣದೇವರು ನಾಮ ಅಂದ್ರೆ ಉಷಾ ಭಾವದೀಪದಲ್ಲಿ ನಾವು ನೋಡಿದೀವಲ್ವಾ? ನೋಡಿ ಎಲ್ಲಿಂದ ಶುರುವಾಯಿತು? ನಾಮ ವಾಂಗ್ ಮನಸ್ ಸಂಕಲ್ಪ ಚಿತ್ತ ಧ್ಯಾನ ವಿಜ್ಞಾನ ಬಲಾನ್ನ ಅಪುತೇಜ ಆಕಾಶ ಸ್ಮರ ಆಶಾ ಪ್ರಾಣ ಶಬ್ದಿತಾನಿ. ಪ್ರಾಣ ತನಕ ಇದೆ. ಎಲ್ಲಿಂದ ಶುರು? ನಾಮದಿಂದ ಶುರು ಮಾಡಿ ಪ್ರಾಣ ತನಕ ಏನು ಹೇಳಿದ್ದಾರೆ ಅದನ್ನ ಹೇಳ್ತಾ ಇದೆ ಬ್ರಹ್ಮತರ್ಕ. ನಾಮಾದಿ ಪ್ರಾಣ ಪರ್ಯಂತಂ ಉಭಯೋಹೋ ಪ್ರಥಮಾತ್ವತಃ. ಅದು ಎಲ್ಲವೂ ಕೂಡ ಏನಾಗಿದೆ? ಪ್ರಥಮಾ ವಿಭಕ್ತಿಯಲ್ಲಿ ಇದೆ. ಪ್ರಥಮಾತ್ವತಃ ಅಂದ್ರೆ ಏನರ್ಥ? ಉಭಯೋಹೋ ಅಂದ್ರೆ ನಾಮ ಬ್ರಹ್ಮ, ನಾಮವನ್ನ ಬ್ರಹ್ಮ ಅಂತ ತಿಳಿ, ನಾಮವೇ ಬ್ರಹ್ಮ ಎಂದು ತಿಳಿ. ಹಾಗೆ ಅಂತ ನಾಮವೂ ಪ್ರಥಮಾದಲ್ಲಿದೆ, ಬ್ರಹ್ಮವೂ ಕೂಡ ಪ್ರಥಮಾ ವಿಭಕ್ತಿಯಲ್ಲಿ ಇದೆ. ಸಾಮಾನ್ಯ ಅಧಿಕರಣ್ಯ ಬಂತ. ನಾಮವು ಯಾವ ವಿಭಕ್ತಿ ವಚನ? ಪ್ರಥಮ ಏಕವಚನ. ಬ್ರಹ್ಮ ನಾಮ ಬ್ರಹ್ಮ ಉಪಾಸಿತ ಅಂದ್ರೆ ಏನರ್ಥ? ನಾಮವೇ ಬ್ರಹ್ಮ ಎಂದು ಉಪಾಸನೆ ಮಾಡು. ಎರಡು ಕೂಡ ಪ್ರಥಮದಲ್ಲಿ ಇದೆ. ಸಾಮಾನ್ಯಾಧಿಕರಣ್ಯ ಬಂತು. ನಾಮ ಪ್ರಾಣಾದಿ ಪರ್ಯಂತ ಉಭಯೋಹೋ. ಉಭಯೋಹೋ ಅಂದ್ರೆ ಏನರ್ಥ? ನಾಮಾದಿ ಬ್ರಹ್ಮ ಪದಯೋಹೋ ಅಂತ. ಪ್ರಾಣ ನಾಮದಿಂದ ಪ್ರಾಣ ತನಕ ಎಲ್ಲವೂ ಪ್ರಥಮದಲ್ಲೇ ಇದೆ. ಅದೇ ತರ ಬ್ರಹ್ಮನೂ ಕೂಡ ಪ್ರಥಮದಲ್ಲೇ ಇದೆ. ಇದು ಒಂದು ಸೆಟ್ಟು, ಬ್ರಹ್ಮ ಒಂದು ಕಡೆ, ಪ್ರತೀಕ ಎಲ್ಲ ಒಂದು ಸೆಟ್ಟು, ಅದೆಲ್ಲವೂ ಪ್ರಥಮದಲ್ಲಿ ಇದೆ. ಬ್ರಹ್ಮ ಇನ್ನೊಂದು ಕಡೆ, ಅದು ಕೂಡ ಪ್ರಥಮದಲ್ಲೇ ಇದೆ. ಈ ರೀತಿಯಾಗಿ ಸಾಮಾನ್ಯ ಪ್ರಥಮಾತ್ವತಃ ಪ್ರಥಮ ವಿಭಕ್ತಿಯಲ್ಲಿ ಇರುವುದರಿಂದ ಐಕ್ಯ ದೃಷ್ಟಿ ಬರ್ತದೆ. ಅದು ಏನದು? ಐಕ್ಯ ದೃಷ್ಟಿ ಇತಿ ಭ್ರಾಂತಿ. ಅದೇನದು? ಭ್ರಾಂತಿ. ಅದು ಯಾರಿಗೆ ಬರುತ್ತದೆ? ಅಬುಧಾನಾಂ ಭವಿಷ್ಯತಿ. ಅಲ್ಪಜ್ಞರಿಗೆ, ಮಂದಮತಿ ಉಳ್ಳವರಿಗೆ ಅಂತಹ ಭ್ರಾಂತಿ ಬರುತ್ತದೆ. ಅಬುಧಾನಾಂ ಭವಿಷ್ಯತಿ. ಮತ್ತೆ ಏನ್ ಮಾಡಬೇಕು? ನಾಮಾದಿ ಸ್ಥಿತಿರೇವ ಅತ್ರ ಬ್ರಹ್ಮಣೋ ಹಿ ವಿಧೀಯತೆ. ನಾಮಾದಿ ಸ್ಥಿತಿರೇವ, ನಾಮಾದಿಗಳಲ್ಲಿ ಪ್ರತೀಕದಲ್ಲಿ ಸನ್ನಿಹಿತನಾಗಿ ಯಾರು ಬಿಂಬನಾಗಿ ಪರಮಾತ್ಮ ಇದ್ದಾನೆ ಅವನನ್ನೇ ನಾವು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮನೋ ಹಿ ವಿಧೀಯತೆ. ನಾಮಾದಿಗಳಲ್ಲಿ ಪ್ರತೀಕದಲ್ಲಿ ಯಾರಿದ್ದಾನೋ ಅವರನ್ನೇ, ಮುಖ್ಯ ಪ್ರಾಣನಂತರ್ಯಾಮಿಯಾಗಿ ಯಾರಿದ್ದಾನೋ ಅವನನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕೆ ಹೊರತು ವಾಯುದೇವರನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು. ಹಾಗೆ ಅಂತ ಅರ್ಥ ಅಲ್ಲ. ಮತ್ತೆ ಪ್ರಥಮ ವಿಭಕ್ತಿಗೆ ನೀವೇನು ಅರ್ಥ ಹೇಳ್ತೀರಾ? ನಾಮ ಬ್ರಹ್ಮೇತ್ಯುಪಾಸೀತ ಅಂದ್ರೆ ಪ್ರಥಮ ವಿಭಕ್ತಿ ಇದಲ್ಲಪ್ಪ. ನೀವು ಅರ್ಥ ಹೇಳ್ತೀರಿ, ಒಳಗಿರುವ ನಾಮನನ್ನ ಈಗ ನಾಮ ಅಂತ ಹೇಳ್ಬಾರ್ದು, ನಾಮನಲ್ಲಿ ಬ್ರಹ್ಮನನ್ನ ಉಪಾಸನೆ ಮಾಡು ಅಂತ ಹೇಳ್ಬೇಕಾಗಿತ್ತು. ಹಂಗಿದ್ರೆ ಉಪನಿಷತ್ ಏನ್ ಹೇಳ್ತಾ ಇದೆ? ಏನ್ ಹೇಳ್ಬೇಕಾಗಿತ್ತು? ನಾಮ್ನಿ. ಹಂಗಿರ್ಬೇಕಾಗಿತ್ತು. ಸಪ್ತಮಿ ಇರಬೇಕಾಗಿತ್ತಲ್ವಾ? ಹಾಗೆ ಅಂತ ಹೇಳಿದ್ರೆ ಪ್ರಥಮ ಇದಲ್ಲ. ಪ್ರಥಮಾಗಿ ಏನ್ ಗತಿ ಮತ್ತೆ? ಹಾಗೆಂದ್ರೆ ಸರ್ವಾರ್ಥ ಪ್ರಥಮ ಯಸ್ಮಾತ್ ಅಂತ, ಸಪ್ತಸು ಪ್ರಥಮ ಅಂತ ಒಂದು
ಸೂತ್ರ ಇದೆ. ಏನರ್ಥ? ಪ್ರಥಮಾ ವಿಭಕ್ತಿಯಲ್ಲಿ ಹೇಳಿದರೆ ಅದನ್ನ 7 ವಿಭಕ್ತಿಯಲ್ಲೂ ಅರ್ಥ ಹೇಳಿಕ್ ಬರ್ತದೆ. ಪ್ರಥಮಾ ವಿಭಕ್ತಿಯಲ್ಲಿ ಹೇಳಿದರೆ 7 ವಿಭಕ್ತಿಯಲ್ಲೂ ಕೂಡ ಅರ್ಥ ಹೇಳಿಕ್ ಬರ್ತದೆ. ಸರ್ವಾರ್ಥ ಪ್ರಥಮ, ಸರ್ವಾರ್ಥ ಪ್ರಥಮ, ಎಲ್ಲಾ ಅರ್ಥದಲ್ಲೂ ಬರ್ತದೆ. ಪ್ರಥಮಾ ವಿಭಕ್ತಿ ಹೇಳ್ಬಿಟ್ರೆ ಎಲ್ಲಾ ಅರ್ಥದಲ್ಲೂ, ಎಲ್ಲಾ ವಿಭಕ್ತಿ ಅರ್ಥದಲ್ಲೂ ಹೇಳಿಕ್ ಬರ್ತದೆ. ಸಪ್ತಮ್ಯರ್ಥ ತಥೋಮತೆ. ಇಲ್ಲಿ ಪ್ರಕೃತ ನಾವು ಪ್ರಥಮಾ ವಿಭಕ್ತಿಯಲ್ಲಿ ಹೇಳಿದರೂ ಕೂಡ ಅದನ್ನು ಸಪ್ತಮಿಯಾಗಿ ಪರಿವರ್ತನೆ ಮಾಡಿ ನಾವು ಅರ್ಥವನ್ನ ಹೇಳಬೇಕು ಅಂತ ಬ್ರಹ್ಮತರ್ಕದಲ್ಲಿ ವೇದವ್ಯಾಸರಿಗೆ ಸಮ್ಮತವಾಗಿ ಇರುವುದರಿಂದ ಪ್ರಥಮಾ ವಿಭಕ್ತಿ ಇದ್ದರೂ ಕೂಡ ಅಡ್ಡಿ ಇಲ್ಲ ಅಂತ ಒಟ್ಟು ಇಷ್ಟ ಅಭಿಪ್ರಾಯ. ಈಗ ತತ್ವಪ್ರಕಾಶಿಕದಲ್ಲಿ ನೋಡಿದರೆ ನೋಡಿ, ನಾಮ ಬ್ರಹ್ಮ ಇತ್ಯಾದಿನ ಸಾಮಾನಾಧಿಕರಣ್ಯೇನ ಜಾತಯ ಅತ್ರ ಐಕ್ಯೋಪಾಸನ ವಿಧೀಯತೆ. ನಾಮ ಬ್ರಹ್ಮ ಅಲ್ಲಿಂದ ಶುರು ಮಾಡಿ ಪ್ರಾಣ ಬ್ರಹ್ಮ ಹಾಗೆ ಅಂತ ಪ್ರತಿಯೊಂದು ಕೂಡ ಏನಿದೆ ಪ್ರಥಮಾ ವಿಭಕ್ತಿಯಲ್ಲಿ ಇರುವುದರಿಂದ ಏನ್ ಬಂತು? ಸಾಮಾನಾಧಿಕರಣ್ಯ ಬಂತು, ಒಂದೇ ಅಧಿಕರಣ ಬಂತು. ಒಂದೇ ಅಧಿಕರಣದಲ್ಲಿ ಬಂದ್ರೆ ಐಕ್ಯವನ್ನೇ ಹೇಳಬೇಕು ಅಂತ ಒಂದು ಸಾಮಾನ್ಯ ಒಂದು ತಿಳುವಳಿಕೆ ಇದೆ. ಜಾತಯ ಅತ್ರ ಐಕ್ಯೋಪಾಸನ ವಿಧೀಯತೆ. ಅದರಿಂದ ವೇದಗಳು ಏನ್ ಹೇಳ್ತದೆ ನಮಗೆ? ಪ್ರತೀಕವನ್ನೇ ಬ್ರಹ್ಮ ಅಂತ ತಿಳಿಯಂತೆ ವಿಧಿ ಹೇಳ್ತಾ ಇದೆ. ಹಾಗೆ ಅಂತ ಶಬ್ದಭ್ರಾಂತಿಯ, ಇದು ಶಬ್ದಭ್ರಾಂತಿ, ಶಬ್ದವನ್ನು ನಾವು ತಪ್ಪಾಗಿ ತಿಳಿದಿದ್ದೀವಿ. ಯತ್ ಪರೇಣ ಉಕ್ತಂ, ಪೂರ್ವಪಕ್ಷಿ ಹೇಳಿದಂತೆ ಪ್ರತೀಕೆ ಬ್ರಹ್ಮದೃಷ್ಟಿ ಕಾರ್ಯ ಇತಿ, ಪ್ರತೀಕವೇ ಬ್ರಹ್ಮ ಅಂತ ನಾವು ಏನು ತಿಳಿಯಬೇಕು ಅಂತ ಹೇಳಿದರು. ನ ತದ್ಯುಕ್ತಂ, ಅದು ಯುಕ್ತವಲ್ಲ. ಯಾಕೆ ಯುಕ್ತವಲ್ಲ? ಯತಃ ಸಹ ವಿಷ್ಣು ಪ್ರತೀಕಂ ನ ಭವತಿ. ವಿಷ್ಣು ಏನಾಗೋದಿಲ್ಲ? ಪ್ರತೀಕ ಆಗೋದಿಲ್ಲ. ಪ್ರತೀಕ ಅಂದ್ರೆ ನೆನಪಿಟ್ಕೋಬೇಕು, ಕಲ್ಲು ಮಣ್ಣು ಬಂಗಾರ ಮುಂತಾದ ಪ್ರತಿಮೆಯೂ ಇರ್ಬೋದು, ಅಥವಾ ಅದಕ್ಕೆ ಅಭಿಮಾನಿಯಾದ ದೇವತೆಗಳು ಇರ್ಬೋದು. ಯಾರು ಸರಿ, ವಿಷ್ಣುವೇ ಅವನು ಪ್ರತೀಕ ಆಗೋದಿಲ್ಲ. ಅದು ಜೀವರಿರ್ಬೋದು, ಚೇತನ ಇರ್ಬೋದು. ನಹಿ ಭಿನ್ನಯೋಹೋ ಅಭೇದೇನ ಉಪಾಸನಂ ಯುಕ್ತಂ. ಯಾವುದು ಭಿನ್ನವಾಗಿದೆಯೋ ಅಲ್ಲಿ ಅಭೇದ ರೂಪದಿಂದ ನಾವು ಉಪಾಸನೆ ಮಾಡುವುದು ಯುಕ್ತವಲ್ಲ. ಈಗ ನೋಡಿ, ಬ್ರಹ್ಮನಿಗೂ ಪ್ರತೀಕದಲ್ಲಿ ಏನಿದೆ? ಭೇದ ಇದೆ. ಎಲ್ಲಿ ಭೇದ ಇದೆಯೋ ಅಲ್ಲಿ ಭೇದವನ್ನು ಬಿಟ್ಟು ಐಕ್ಯ ಉಪಾಸನೆ ಮಾಡುವುದು ಯುಕ್ತವಲ್ಲ. ಅಲ್ಲ, ಮತ್ತೆ ಫಲ ಸಿಗ್ತದಲ್ಲ ಹಾಗೆಂತ ಹೇಳಿದರೆ, ನಚ ವಾಚ್ಯಂ ಫಲಸ್ಯೈವ ಪ್ರಯೋಜಕತ್ವಾತ್ ಉಕ್ತಂ ಉಪಾಸನಂ ಇತಿ, ಫಲವಾದ್ ಯುಕ್ತಂ ಉಪಾಸನಂ ಇತಿ. ಬರೀ ಫಲವನ್ನು ಇಟ್ಟುಕೊಂಡೇ ಏನೇನೋ ಉಪಾಸನೆ ಮಾಡ್ತಾ ಹೋಗಬಾರ್ದು. ಫಲ ಸಿಗ್ತದೆ ಅಂತ ಹೇಳಿ ಏನೇನೋ ಅಸದಾದ ಉಪಾಸನೆಯನ್ನ ಮಾಡ್ಲಿಕ್ಕೆ ಹೋಗಬಾರದು. ನಚವಾಚ್ಯಂ ಫಲಸ್ಯೈವ ಪ್ರಯೋಜಕತ್ವಾತ್ ಯುಕ್ತಂ ಉಪಾಸನಂ. ಈ ರೀತಿ ಫಲ ಸಿಗ್ತದೆ ಅಂತ ಹೇಳಿ ಎಲ್ಲಿ ಭೇದ ಇದೆಯೋ ಅಲ್ಲಿ ಅಭೇದವನ್ನ ಚಿಂತನೆ ಮಾಡ್ತಾ ಉಪಾಸನೆ ಮಾಡಬಾರದು. ಯಾಕೆ? ಅನ್ಯತಾ ಉಪಾಸನಸ್ಯ ನಿಷ್ಫಲತ್ವ. ಉಪಾಸನ ಹೇಗಿರಬೇಕು? ಶುದ್ಧವಾದ ಉಪಾಸನೆ ಇರಬೇಕು. ಅನ್ಯತಾ ಉಪಾಸನೆ ಅಂದ್ರೆ ಏನು? ಅಸದುಪಾಸನೆ, ಇಲ್ಲದೇ ಇದ್ದದ್ದನ್ನ ಇದೆ ಅಂತ ಕಲ್ಪನೆ ಮಾಡಿಕೊಂಡು, ಪ್ರತೀಕದಲ್ಲೂ ಬ್ರಹ್ಮನಲ್ಲೂ ಭೇದ ಇದೆ. ಹಾಗಿರುವಾಗ ಭೇದ ಇಲ್ಲ, ಅಭೇದವೇ ಇದೆ ಅಂತ ಕಲ್ಪನೆ ಮಾಡಿಕೊಂಡು ನಾವು ಉಪಾಸನೆ ಮಾಡಿದರೆ ನಿಷ್ಫಲತ್ವ, ಫಲವೇ ಸಿಗೋದಿಲ್ಲ. ಪ್ರತ್ಯುತ ಅನರ್ಥ ಫಲತ್ವಾಚ್ಛ ಇತಿ ಭಾವ. ಫಲ ಇಲ್ಲ ಅಂತ ಅಲ್ಲ, ಅವ್ರು ಹೇಳಿದ ಫಲ ಸಿಗೋದಿಲ್ಲ ಅಂತ ಅಲ್ಲ, ಅನಿಷ್ಟವಾದ ಫಲವೂ ಸಿಗ್ತದೆ. ನಿಷ್ಫಲತ್ವಾದ ಅಂದ್ರೆ ಏನರ್ಥ? ಅವ್ರು ಹೇಳಿದ ಫಲ ಸಿಗೋದಿಲ್ಲ, ಅಷ್ಟು ಮಾತ್ರ ಅಲ್ಲ, ಅನಿಷ್ಟವಾದ ನಿಮಗೆ ಬೇಡದೇ ಇರುವ ಫಲವು ಬಂದು ಒದಗುತ್ತದೆ. ಅದರಿಂದ ಅನ್ಯಥಾ ಉಪಾಸನೆ ಮಾಡಬಾರದು. ನಾನು ಯದಿ ನ ಅಭೇದೇನ ಉಪಾಸನಂ ಯುಕ್ತಂ ಕಥಂ ತರ್ಹಿ ಕಾರ್ಯಂ. ಆಯ್ತು, ಅಭೇದ ಉಪಾಸನೆ, ಪ್ರತಿಮೆಗೂ ಬ್ರಹ್ಮನಿಗೂ ಅಭೇದ ಉಪಾಸನೆ ಮಾಡಬಾರದು ಹಾಗೆಂತ ಹೇಳಿದ್ರೆ, ತರ್ಹಿ ಕಥಂ ಕಾರ್ಯಂ, ಹೇಗೆ ಉಪಾಸನೆ ಮಾಡಬೇಕು? ಹಾಗೆಂದ್ರೆ ನತು ನ, ಇಲ್ಲ ಅಂತ ಇಲ್ಲ, ಕಾರ್ಯಮೇವ. ಉಪಾಸನೆ ಮಾಡಬಾರದು ಅಂತ ಅಲ್ಲ, ಉಪಾಸನೆ ಮಾಡಲೇಬೇಕು. ಇಲ್ಲದಿದ್ರೆ ಶ್ರುತ್ಯ ಪ್ರಾಮಾಣ್ಯ ಪ್ರಸಂಗ, ಇಲ್ಲದಿದ್ರೆ ನಾಮ ಬ್ರಹ್ಮೇದು ಉಪಾಸಿತ ವೇದವೇ ಹೇಳ್ತಾ ಇದೆ. ವೇದಕ್ಕೆ ಏನ್ ಬಂತು?
ಅಪ್ರಮಾಣ ಅಪ್ರಮಾಣ ಆಗ್ಬಿಡುತ್ತೆ. ಶ್ರುತಿ ಅಪ್ರಾಮಾಣ್ಯ ಪ್ರಸಂಗಾತ್, ಶ್ರುತಿ ಅಪ್ರಾಮಾಣ್ಯ ಅಂತ ಆಗ್ಬಿಡುತ್ತದೆ. ಅದರಿಂದ ಉಪಾಸನೆ ಮಾಡಬೇಕು. ಹೇಗೆ ಉಪಾಸನೆ ಮಾಡಬೇಕು? ಮತ್ತೆ ಅಭೇದ ಪರವಾಗಿ ಮಾಡಬಾರ್ದು. ವಿಷ್ಣು ಪ್ರತೀಕವೇ ಬ್ರಹ್ಮ ಅಂತ ಉಪಾಸನೆ ಮಾಡಬಾರ್ದು. ಮತ್ತೆ ಹೇಗೆ ಮಾಡಬೇಕು ಎಂಬ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಕಿಂತು ಇತಿ, ಭಾಷ್ಯದಲ್ಲಿ ಕಿಂತು ಅಂತ ಹೇಳಿದ್ದಾರೆ. ಭಾಷ್ಯವಾಕ್ಯ ಏನು? ಕಿಂತು ತತ್ಸ್ಥತ್ವೇನೈವ ಉಪಾಸನಂ ಕಾರ್ಯಂ ಅಂದ್ರೆ ಏನರ್ಥ? ಕಾರ್ಯಮೇವ ಶ್ರುತ್ಯುಕ್ತಂ ಉಪಾಸನಂ ತಚ್ಚ ಬ್ರಹ್ಮಣಃ ಪ್ರತೀಕ ಸ್ಥಿತತ್ವೇನೈವ ಅಂತ ಅರ್ಥ. ಕಾರ್ಯಮೇವ, ವೇದದಲ್ಲಿ ಹೇಳಿದ್ದನ್ನ ರಿಜೆಕ್ಟ್ ಮಾಡುವಂತೆ ಇಲ್ಲ. ಪ್ರತೀಕದಲ್ಲಿ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅಂತ ಅದಕ್ಕೆ ಅರ್ಥ ಮಾಡಬೇಕೇ ಹೊರತು ಪ್ರತೀಕವೇ ಬ್ರಹ್ಮ ಅಂತ ಉಪಾಸನೆ ಮಾಡಬಾರದು. ನಚ ನೈತತ್ ಶ್ರುತಿ ಭಕ್ತಿ ಇತಿ ವಾಚ್ಯ. ಅಲ್ಲ, ಶ್ರುತಿ ಹೇಳ್ತಾನೆ ಇಲ್ಲಲ್ಲಪ್ಪ. ಶ್ರುತಿ ಹೇಳಿದ್ರೆ ಮಾಡಬಹುದಾಯ್ತು. ಶ್ರುತಿ ಹೇಳ್ತಾ ಇದೆ. ಶ್ರುತಿ ಏನ್ ಹೇಳ್ತಾ ಇದೆ? ಪ್ರಥಮ ವಿಭಕ್ತಿಯಲ್ಲಿ ಇದೆ. ಪ್ರತೀಕವೇ ಬ್ರಹ್ಮ ಅಂತ ಹೇಳ್ತಾ ಇದೆ. ನೀವು ನೋಡಿದ್ರೆ ಪ್ರತೀಕದಲ್ಲಿ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ವೇದ ಹಂಗೆ ಹೇಳಿದ್ರೆ ನಾವು ಮಾಡಬಹುದಾಯ್ತಲ್ಲ ಹಾಗಂತ ಹೇಳಿದ್ರೆ ವೇದ ಹೇಳ್ತಾ ಇದೆ ಅಂತ ಜೈತೀರ್ಥರು ಹೇಳ್ತಾರೆ. ಅಪವಾದೇನ ಪ್ರಥಮಾದಿ ವಿಭಕ್ತೇರೇವ ಸಪ್ತಮ್ಯರ್ಥತ್ವ ಉಪಪತ್ತೇಹೇ. ಅದೊಂದು ಎಕ್ಸೆಪ್ಷನ್ ರೂಲ್. ಅದು ಅಲ್ಲಿ ಪ್ರಥಮಾ ವಿಭಕ್ತಿ ಕೂಡೋದಿಲ್ಲ, ಅಲ್ಲಿ ನಾವು ಬೇರೆ ವಿಭಕ್ತಿ ಅರ್ಥವನ್ನ ಹೇಳಿಕ್ ಬರುತ್ತದೆ. ಸಪ್ತಸು ಪ್ರಥಮ ಅಂತ ಒಂದು ಸೂತ್ರ ಇದೆ. ಅದೇ ತರ ಷಟ್ಸು ದ್ವಿತೀಯ ಇತ್ಯಾದೇರೇವ ಇತಿ ಭಾವಃ. ಎಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಇದೆ ಅಲ್ಲಿ 7 ವಿಭಕ್ತಿಯ ಅರ್ಥವು ಹೇಳಿಕ್ ಬರುತ್ತದೆ. ಎಲ್ಲಿ ದ್ವಿತೀಯ ವಿಭಕ್ತಿ ಇದೆ ಅಲ್ಲಿ ದ್ವಿತೀಯಿಂದ ಪ್ರಾರಂಭ ಮಾಡಿ 6 ಷಟ್ಸು 6 ವಿಭಕ್ತಿ, ದ್ವಿತೀಯಿಂದ ಸಪ್ತಮಿ ತನಕ 6 ವಿಭಕ್ತಿಯಲ್ಲೂ ಕೂಡ ಅರ್ಥ ಹೇಳಲಿಕ್ಕೆ ಬರುತ್ತದೆ ಅಂತ. ಷಟ್ಸು ಪ್ರಥಮ, ಸಪ್ತಸು ಪ್ರಥಮ ಅಂದ್ರೆ ಪ್ರಥಮ ವಿಭಕ್ತಿಯನ್ನ ಸಪ್ತಮಿಯಲ್ಲಿ ಹೇಳ್ಬಹುದು ಅಂತ ಅರ್ಥ ತಿಳ್ಕೋಬಾರ್ದು. 7 ಅರ್ಥದಲ್ಲಿ 7 ವಿಭಕ್ತಿ ಅರ್ಥದಲ್ಲೂ ಹೇಳಿಕ್ ಬರುತ್ತದೆ ಅಂತ. ಅದೇ ತರ ಷಟ್ಸು ದ್ವಿತೀಯ ಅಂದ್ರೆ ಏನರ್ಥ? 6 ವಿಭಕ್ತಿಯ ಅರ್ಥದಲ್ಲೂ ದ್ವಿತೀಯ ವಿಭಕ್ತಿ ಇದ್ರೆ ಅರ್ಥ ಹೇಳಿಕ್ ಬರುತ್ತದೆ ಅಂತ ಅರ್ಥ. ಉಕ್ತ ಅರ್ಥೆ ಸ್ಮೃತಿಂಚಾಹ, ಈ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಅಂತ ಎಲ್ಲಿ ಇದೆ ಹಾಗೆ ಅಂದ್ರೆ ಬ್ರಹ್ಮತರ್ಕದಲ್ಲಿ ಇದೆ ಅಂತ. ಉಭಯೋಹೋ ನಾಮಾದಿ ಬ್ರಹ್ಮಪದಯೋಹೋ, ಅಲ್ಲಿ ಭಾಷ್ಯದಲ್ಲಿ ಉಭಯೋಹೋ ಅಂತ ಇದೆ. ಎಲ್ಲಿದೆ? ಬ್ರಹ್ಮತರ್ಕದಲ್ಲೇ ಇದೆ ನೋಡಿ. ನಾಮಾದಿ ಪ್ರಾಣ ಪರ್ಯಂತಂ ಉಭಯೋಹೋ ಅಂತ ಇದೆ. ಉಭಯೋಹೋ ಅಂದ್ರೆ ಏನರ್ಥ ಅಂತ ಟೀಕಾಕೃತ್ಪಾದರು ಬರೀತಾರೆ. ಏನಂತ? ಇಲ್ಲ, ಟೀಕಾಕೃತ್ಪಾದರು ಎಲ್ಲಿ ಬರೀತಾರೆ? ಐಕ್ಯ ದೃಷ್ಟಿ ಅತ್ರ ಕರ್ತವ್ಯತೆಯ ಉಚ್ಯತೆ ಇತಿ ಭ್ರಾಂತಿ. ನಾಮಾದಿಗಳಿಗೂ ಬ್ರಹ್ಮಕ್ಕೂ ಕೂಡ ಐಕ್ಯ ದೃಷ್ಟಿನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗೆಂಬುದು ಭ್ರಾಂತಿ. ಕಸ್ಮಾದಿಯಂ ಭ್ರಾಂತಿ, ಯಾಕೆ ಇದನ್ನ ಭ್ರಾಂತಿ ಅಂತೀರಾ? ಹಾಗೆ ಅಂದ್ರೆ ನಾಮಾದಿ ಇತಿ ಭಾಷ್ಯದಲ್ಲಿ ಹೇಳಿದ್ದಾರೆ. ನಾಮಾದಿ ಸ್ಥಿತಿರೇವ ಅತ್ರ ಬ್ರಹ್ಮಣೋ ಹಿ ವಿಧೀಯತೆ. ಅಂದ್ರೆ ಪ್ರಥಮಾಯಾಹ ತರ್ಹಿ ಕಾಗತಿ ಅಂದ್ರೆ ನಾಮಾದಿ ರೀತಿ ಅಂದ್ರೆ ಏನರ್ಥ? ನಾಮಾದಿ ಸ್ಥಿತಿರೇವ, ಪ್ರತೀಕದಲ್ಲಿ ನಾಮಾದಿ ಪ್ರತೀಕದಲ್ಲಿ ಇರುವ ಪರಬ್ರಹ್ಮನನ್ನೇ ನಾವು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕೆ ಹೊರತು ಪ್ರತೀಕವೇ ಅಲ್ಲ. ಮತ್ತು ಪ್ರಥಮಾಯಾಹ ತರ್ಹಿ ಕಾಗತಿ ಅಲ್ಲ, ಪ್ರಥಮ ವಿಭಕ್ತಿಯಲ್ಲಿ ಇದಲ್ಲ. ನಾಮ ಬ್ರಹ್ಮೇ ಜುಬಾಸೀತ ಅಂತ 2 ಪ್ರಥಮ ವಿಭಕ್ತಿಯಲ್ಲಿ ಇದಲ್ಲ, ಅದಕ್ಕೆ ಕಾಗತಿ ಅಂತ ಹೇಳಿದ್ರೆ ಅದಕ್ಕೆ ಸ್ಮೃತಿಯಲ್ಲಿ ಹೇಳ್ತಾ ಇದ್ದಾರೆ ಸರ್ವಾರ್ಥ ಪ್ರಥಮ. ಹಾಗೆ ಅಂತ ಎಲ್ಲಾ ಅರ್ಥದಲ್ಲೂ ಅಂದ್ರೆ ಸಪ್ತಮಿಯಿಂದ ಪ್ರಥಮದಿಂದ ಸಪ್ತಮಿ ತನಕ ಎಲ್ಲಾ ಅರ್ಥದಲ್ಲೂ ಕೂಡ ಪ್ರಥಮ ವಿಭಕ್ತಿ ಇಲ್ಲಿ ಉಲ್ಲೇಖ ಇದ್ದರೆ 7 ವಿಭಕ್ತಿಯಲ್ಲೂ ಕೂಡ ಅರ್ಥ ಹೇಳಲಿಕ್ಕೆ ಬರುತ್ತದೆ. ಹಾಗೆ ನಚ ವಾಚ್ಯಂ ಕ್ಷತ್ತರಿ ರಾಜದೃಷ್ಟ್ಯ ಫಲದರ್ಶನಾತ್ ಅತ್ರಾಪ್ಯೇವಂ ಸ್ಯಾತ್ ಇತಿ. ಅಲ್ಲ, ಪೂರ್ವಪಕ್ಷಿ ಕೊಟ್ಟ ಯುಕ್ತಿ ಏನು? ಫಲದರ್ಶನಾತ್, ಫಲ ಸಿಗ್ತದಲ್ಲ, ಫಲ ಸಿಕ್ಕಿದ ಮೇಲೆ ಹೇಗೆ ಉಪಾಸನೆ ಮಾಡಿದ್ರೆ ಏನಂತೆ? ಭೇದವನ್ನೆಲ್ಲ ಯಾಕೆ ನೋಡ್ಬೇಕು? ಫಲ ಸಿಕ್ಕಿದ್ರೆ ಸಾಕು ಹಾಗೆಂತ ಹೇಳಿದ್ರೆ ಅದಕ್ಕೊಂದು ಲೌಕಿಕ ಉದಾಹರಣೆ ಕೊಡ್ತಾರೆ ಟೀಕಾಕೃತ್ಪಾದ.
ನಚವಾಚ್ಯಂ ಕ್ಷತ್ತರಿ ರಾಜದೃಷ್ಟಿಯ ಫಲದರ್ಶನ. ಕ್ಷತ್ತರಿ ಅಂದ್ರೆ ಕ್ಷತ್ತ ಅಂದ್ರೆ ಯಾರು? ಸೂತ, ಗಾಡಿ ಓಡಿಸುವವ, ಸಾರಥಿ. ಸಾರಥಿ ಒಬ್ಬ ಬಂದು ಹೇಳಿದ, ಸಾರಥಿ ಹತ್ರ ಬಂದು ನೀನೇ ರಾಜ ಅಂತ ಹೇಳ್ಬಿಟ್ಟು. ಸಾರಥಿ ಹತ್ರ ಒಬ್ಬ ವ್ಯಕ್ತಿ ಬಂದು ಸಾರಥಿ ಹತ್ರ ಏನಂತ ಹೇಳಿದ? ನೀನೇ ರಾಜ. ಸಾರಥಿಗೆ ಖುಷಿಯೋ ಖುಷಿ. ಯಾರು ಅವನ ಜೀವನದಲ್ಲಿ ಯಾರು ಆ ರೀತಿಯಾಗಿ ಹೇಳಿದ್ದೇ ಇಲ್ಲ ಅವನನ್ನು. ಇಷ್ಟು ಚೆನ್ನಾಗಿ ನನ್ನ ಕೊಂಡಾಡ್ತೀಯಾ, ಏನ್ ಬೇಕು ನಿಂಗೆ ಅಂತ ಕೇಳ್ತಾನೆ. ನನಗೆ ಒಂದು ಕೆಲಸ ಆಗಬೇಕಾಗಿದೆ, ಮಾಡಿಕೊಡು ಹಾಗೆ ಅಂತ ಹೇಳ್ತಾನೆ. ಅವನು ಸಾರಥಿ ಮಾಡಿಕೊಟ್ಬಿಡ್ತಾನೆ. ರಾಜರ ಸಾರಥಿ ಆದ್ದರಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ, ಮಾಡಿಕೊಟ್ಬಿಟ್ಟು ಫಲ ಬಂತೋ ಅಲ್ಲ. ಅದರಿಂದ ಕ್ಷತ್ತರಿ ರಾಜದೃಶ್ಯ ಫಲದರ್ಶನಾತ್, ಫಲ ಕಾಣ್ತಾ ಇದೆ. ಒಂದು ಸೂತನನ್ನ ಒಂದು ಸಾರಥಿ ಇಲ್ಲದೇ ಇರುವ ಗುಣಚಿಂತನೆ ಮಾಡಿದರೆ ಫಲ ಕಾಣ್ತಾ ಇದಲ್ಲ. ಹಾಗಂತ ಹೇಳಿದ್ರೆ ನಚವಾಚ್ಯಂ, ಆ ರೀತಿಯಾಗಿ ಹೇಳಬಾರ್ದು. ಫಲದರ್ಶನಾತ್ ಅತ್ರಾಪ್ಯೇವಂ ಸ್ಯಾತ್ ಇತಿ ಕ್ಷತ್ತೈವ ರಾಜ ಇತಿ ಇತ್ಯಸ್ಯ ಔಪಚಾರತ್ವಾತ್. ಸಾರಥಿಯೇ ರಾಜ ಅಂತ ಹೇಳೋದು ಏನೋ ಔಪಚಾರಿಕವಾದ ಒಂದು ಮಾತು, ಅದಷ್ಟೇ. ವಾಸ್ತವಿಕವಾಗಿ ರಾಜನಲ್ಲಿ ಏನೇನು ಗುಣ ಇದೆಯೋ ಅದೆಲ್ಲವೂ ಕೂಡ ಸೂತನಲ್ಲಿ ಇದೆ, ಸಾರಥಿಯಲ್ಲಿ ಇದೆ ಅಂತ ತಗೊಂಡ್ಬಿಡ್ಬಾರ್ದು. ಔಪಚಾರಿಕ ಪ್ರಯೋಗ ಅದು. ತಥಾ ಜ್ಞಾನೇ ಅನರ್ಥ ದರ್ಶನಾಚ್ಚ, ಆ ರೀತಿಯಾಗಿ ನಾವೇನಾದ್ರು ಜ್ಞಾನ ಪಡ್ಕೊಂಡ್ರೆ, ಸಾರಥಿಯೇ ರಾಜ ಅಂತ ನಾವೇನಾದ್ರು ನಿಜವಾಗ್ಲೂ ತಿಳ್ಕೊಂಡ್ಬಿಟ್ರೆ ಅನರ್ಥ ದರ್ಶನಾಚ್ಚ, ನಮಗೆ ರಾಜನ ವತಿಯಿಂದ ಶಿಕ್ಷೆಯು ಆಗಬಹುದು. ರಾಜನಿಗೆ ಸಿಟ್ಟು ಬಂದ್ಬಿಡುತ್ತದೆ. ಸಾರಥಿಯನ್ನು ಹೋಗಿ ರಾಜ ಅಂತ ಹೇಳ್ತೀಯಾ, ನನ್ನ ಸ್ಥಾನಮಾನ ಏನು, ಸಾರಥಿಯ ಸ್ಥಾನಮಾನ ಏನು ಅಂತ ರಾಜ ಏನಾಗ್ತಾನೆ? ಕುಪಿತನಾಗ್ತಾನೆ, ಸಿಟ್ಟು ಮಾಡ್ಕೋತಾನೆ. ಅದರಿಂದ ಅನರ್ಥವೇ ಆಗ್ತದೆ. ಅನರ್ಥ ದರ್ಶನಾಚ ಹಾಗೆ. ಅತಃ ಪ್ರತೀಕೆ ಬ್ರಹ್ಮತ್ವ ಉಪಾಸನಸ್ಯ ಅಯೋಗ, ಅದರಿಂದ ಉಪಾಸನಸ್ಯ ಅಯೋಗ ಉಕ್ತಂ ಯುಕ್ತಂ ಇತಿ ಸಿದ್ಧ. ಅದರಿಂದ ಪ್ರತೀಕೆ ಬ್ರಹ್ಮತ್ವ ಉಪಾಸನ, ಪ್ರತೀಕದಲ್ಲಿ ಬ್ರಹ್ಮನನ್ನ ಉಪಾಸನೆ ಮಾಡುವುದೇ ಅದು ಯೋಗವಾಗ್ತದೆ. ಅದು ಸರಿಯಾಗಿ ಕೂಡಿ ಬರ್ತದೆ. ಪ್ರತೀಕೆ ಬ್ರಹ್ಮತ್ವ ಉಪಾಸನಸ್ಯ ಅಯೋಗಾತ್ ಅಂತ ಇದೆ. ಅಂದ್ರೆ ಬ್ರಹ್ಮನನ್ನೇ ಪ್ರತೀಕವನ್ನೇ ಬ್ರಹ್ಮ ಅಂತ ನಾವು ತಿಳಿಯಬಾರದು, ಬ್ರಹ್ಮನಲ್ಲಿ ಪ್ರತೀಕ ಅಂತ ನಾವು ತಿಳಿಯಬೇಕು. ಹಾಗೆ ಅಂತ ಹೇಳಿದ್ದು ಉಕ್ತಂ ಯುಕ್ತಂ. ಉಕ್ತಂ ಅಂದ್ರೆ ಏನು? ಹಿಂದೆ ಹೇಳಿದ್ದು ಏನು? ವಿಷ್ಣುವೇ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿದ್ದು ಅದು, ಇದು ಸಿದ್ಧಾಂತದ ಫಲ ಏನದ, ಅದು ಯುಕ್ತವೇ ಆಗಿದೆ. ಹಿಂದಿನ ಅಧಿಕರಣದಲ್ಲಿ ಹೇಳಿದ್ದು ಸರಿ, ಈ ಅಧಿಕರಣದಲ್ಲಿ ಹೇಳಿದ ಪ್ರಕಾರ ಬ್ರಹ್ಮನಲ್ಲಿ ಅಂದ್ರೆ ಪ್ರತೀಕದಲ್ಲಿ ಬ್ರಹ್ಮನ ಚಿಂತನೆಯನ್ನು ಮಾಡಬೇಕು. ಹಾಗೆ ಅದಾದ ಮೇಲೆ ಗುರುವರ್ಥ ದೀಪಿಕಾದಲ್ಲಿ ಎಷ್ಟು ಚೆನ್ನಾಗಿ ವದರಾಯ ಸ್ವಾಮಿಗಳು ನಿರೂಪಣೆ ಮಾಡ್ತಾರೆ ನೋಡಿ. ಮರುಮರೀಚಿಕಾಯಾಂ ಜಲತ್ವ ಉಪಾಸನೇನ ತೃಕ್ಪರಿಹಾರಾಖ್ಯ ಫಲಾದರ್ಶನಾತ್. ಮರುಮರೀಚಿಕ ಅಂದ್ರೆ ಏನು? ಈ ಡೆಸರ್ಟ್ ಅಲ್ಲಿ ಇರ್ತದೆ ನೋಡಿ, ಮರುಭೂಮಿಯಲ್ಲಿ ಸಿಗತಕ್ಕ ಮರೀಚಿಕ, ಅದೊಂದು ರೀತಿಯಾದ ನೀರಿದ್ದಂಗೆ ಅದು ಭಾಸಮಾನವಾಗ್ತದೆ. ವಾಸ್ತವಿಕವಾಗಿ ನೀರಿಲ್ಲ, ಬಿಸಿಲಿನಿಂದ ನೀರಿದಂಗೆ ಕಾಣಿಸ್ತದೆ. ತಾರ್ ರೋಡ್ ಎಲ್ಲ ನಾವು ನೋಡ್ಬೋದು, ಹೈವೇಸ್ ನಲ್ಲಿ ದೂರದಲ್ಲಿ ನೋಡಿದ್ರೆ ನೀರಿರುವ ಹಾಗೆ ಕಾಣಿಸ್ತದೆ, ವಾಸ್ತವಿಕವಾಗಿ ನೀರಿರಲ್ಲ, ಮರೀಚಿಕ ಅಂತಾರೆ. ಅದೊಂದು ನೀರಂತೆ ತೋರ್ತದೆ, ವಾಸ್ತವಿಕವಾಗಿ ನೀರಿಲ್ಲ ಅಲ್ಲಿ. ಜಲತ್ವ ಉಪಾಸನೇನ, ಅಲ್ಲಿ ನೀರಿದೆ ಹಾಗೆ ಅಂತ ಹೋಗಿ ನೀರನ್ನು ಕುಡಿಯಕ್ಕೆ ಹೋದರೆ ಏನಾಗ್ತದೆ? ತೃಕ್ಪರಿಹಾರಾಖ್ಯ ಫಲ ಅದರ್ಶನ. ಅವನ ಬಾಯಾರಿಕೆ ಹೋಗ್ತದೇನೋ? ಇಲ್ಲ, ಹೋಗೋದಿಲ್ಲ. ಅದರಿಂದ ಅಸದುಪಾಸನೆ, ಇಲ್ಲದೇ ಇದ್ದದ್ದನ್ನ ಇದೆ ಎಂದು ಕಲ್ಪನೆ ಮಾಡಿಕೊಂಡು ಉಪಾಸನೆ ಮಾಡಿದರೆ ಅದರಿಂದ ಫಲ ಸಿಗೋದಿಲ್ಲ ಎಂಬುದಕ್ಕೆ ಒಂದು ಸುಂದರವಾದ ಉದಾಹರಣೆ ವದರಾಯ ಸ್ವಾಮಿಗಳು ತೋರಿಸಿಕೊಡ್ತಾ ಇದ್ದಾರೆ. ಮರೀಚಿಕ ಅಂದ್ರೆ
ಆ ನೀರು, ಅದೊಂದು ನೀರು ಕಾಣದೆ ನೀರಂತೆ ತೋರ್ತಕ್ಕದ್ದು. ಆ ನೀರು ತೋರ್ತಾ ಇದೆ ಹಾಗೆಂತ ಹೋಗಿ ಅದನ್ನ ಪಾನ ಮಾಡೋಣ ಅಂತ ಹೋದ್ರೆ ಅವನ ಬಾಯಾರಿಕೆ ಹೋಗ್ತದ? ಹೋಗೋದಿಲ್ಲ. ಪ್ರತ್ಯುತ ತಾವತ್ ಪರ್ಯಂತಂ ಧಾವನೆ ಸತಿ ಕಂಠಶೋಷಣಾಖ್ಯ ವಿಪರೀತ ಫಲದರ್ಶನಾಚ್ಛ. ಅವನು ನೀರ್ ಕಾಣ್ತದೆ ಅಂತ ಇಲ್ಲಿಂದ ದಬಾ 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 ಅಂತ ಓಡಿ ಹೋದ, ಗಂಟ್ಲು ಒಣಗೋಯ್ತು. ವಿಪರೀತ ಫಲದರ್ಶನವೇ ಆಯ್ತು ಹೊರತು ಮೊದಲೇ ಬಾಯಾರಿಕೆ ಇತ್ತು, ಗಂಟ್ಲು ಬೇರೆ ಒಣಗೋಯ್ತು ಇನ್ನು ಓಡಿ ಹೋದದ್ದು. ಅದರಿಂದ ಅಸದುಪಾಸನೆ ಮಾಡಿದರೆ ಫಲ ಸಿಗಲ್ಲ ಅಂತ ಅಲ್ಲ, ಏನೋ ವಿಪರೀತ ಫಲದರ್ಶನ, ವಿಪರೀತವಾದ ಫಲವೇ ಸಿಗ್ತದೆ, ಅನರ್ಥವೇ ಆಗ್ತದೆ. ಅದರಿಂದ ಪ್ರತೀಕವೇ ಬ್ರಹ್ಮ ಅಂತ ನೀವು ಉಪಾಸನೆ ಮಾಡಬೇಡಿ. ಏನಿದೆಯೋ ವಾಸ್ತವಿಕವಾಗಿ ಅದನ್ನ ನೀವು ತಿಳ್ಕೊಂಡು ಉಪಾಸನೆ ಮಾಡಿ, ಇಲ್ಲದೇ ಇದ್ದದನ್ನ ಕಲ್ಪನೆ ಮಾಡಿಕೊಂಡು ನೀವು ಉಪಾಸನೆ ಮಾಡಬೇಡಿ ಹಾಗೆ ಅಂತ. ಸಪ್ತಸು ಪ್ರಥಮ ಇತ್ಯಾದಿ ವೈದಿಕ ಅನುಶಾಸನ. ಸಪ್ತಸು ಪ್ರಥಮ ಅಂತ ವೈದಿಕ ಅನುಶಾಸನ ಇದೆ, ನಿಯಮ ಇದೆ ಹಾಗೆ ಅಂತ ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ ನೋಡಿ ಗುರುಗಳು. ತ್ವಂ ಇಂದ್ರಃ ತ್ವಂ ಚಂದ್ರಃ ಇತಿ ರಾಜಪ್ರಶಂಸಾಯಾಮಪಿ ಗೌಣ್ಯಾವೃತ್ಯ ತ್ವಂ ಇಂದ್ರವತ್ ಐಶ್ವರ್ಯವಾನ್ ತ್ವಂ ಚಂದ್ರವತ್ ಆಹ್ಲಾದಕರಃ ಇತ್ಯೇವ ಅರ್ಥ. ಒಂದು ರಾಜನನ್ನ ನೋಡಿ ನೀನೇನಂತ ಅವನನ್ನು ಕೊಂಡಾಡ್ತೀವಿ, ಏನಂತ? ನೀನೇ ಇಂದ್ರ, ನೀನೇ ಚಂದ್ರ ಹಾಗೆ ಅಂತ ಅವನನ್ನ ಕೊಂಡಾಡ್ತೀವಿ. ಅಂದ್ರೆ ಏನರ್ಥ? ಮುಖ್ಯವಾದ ಅರ್ಥ ಕೂಡ್ತದ ಅಲ್ಲಿ? ಅವನೇನು ಇಂದ್ರನ? ಇದೆಯಾ ಐಶ್ವರ್ಯ ಅಂತ? ಒಂಥರ ಐಶ್ವರ್ಯ ಇತ್ಯಾದಿಗಳು ಇದೆಯಾ? ಹಾಗೆಂದ್ರೆ ಹೌದು, ಸ್ವಲ್ಪ ಸಾದೃಶ್ಯ ಇದೆ. ನೀನ್ ಇಂದ್ರ ಅಂದ್ರೆ ಏನರ್ಥ? ಇಂದ್ರನಂತೆ. ತ್ವಂ ಇಂದ್ರವತ್ ಐಶ್ವರ್ಯವಾನ್. ಇಂದ್ರನಲ್ಲಿ ಅವನ ಯೋಗ್ಯತೆಗೆ ತಕ್ಕಂತೆ ಹೇರಳವಾದ ಐಶ್ವರ್ಯ ಇದೆ, ತತ್ಸದೃಶವಾದ ಐಶ್ವರ್ಯ ನಿನ್ನಲ್ಲೂ ಇದೆ. ಅದನ್ನ ಗೌಣಿವೃತ್ತಿ ಅಂತ, ಗೌಣ್ಯಾವೃತ್ಯ ತ್ವಂ ಇಂದ್ರಃ ಅಂತ ಹೇಳ್ತೀವಿ. ತ್ವಂ ಚಂದ್ರ ಅಂದ್ರೆ ಏನರ್ಥ? ನೀನೇ ಚಂದ್ರ ಅಂದ್ರೆ ಏನರ್ಥ? ಚಂದ್ರ ಏನಾಗಿದ್ದಾನೆ? ಆಹ್ಲಾದಕರ, ಆನಂದವನ್ನ ಉಂಟು ಮಾಡುವವನಾಗಿದ್ದಾನೆ. ಚಂದ್ರನ್ ನೋಡಿದರೆ ಆನಂದ ಆಗ್ತದೆ, ಅದೇ ತರ ರಾಜನನ್ನು ನೋಡಿದ್ರೆ ಆನಂದ ಆಗ್ತದೆ. ಅದರಿಂದ ಏನಂತ ಹೇಳೋದು? ನೀನು ಚಂದ್ರ ಹಾಗೆ ಅಂದ್ರೆ ಏನರ್ಥ? ಚಂದ್ರನ ಸದೃಶವಾಗಿದ್ದಿ ಅಂತಾನೆ ಅರ್ಥ. ಚಂದ್ರವತ್ ಆಹ್ಲಾದಕರ ಇತ್ಯೇವ ಅರ್ಥ. ಪ್ರಾಜ್ಞೈ ಅಪಿ ಅನುಸಂಧೀಯತೆ. ಜ್ಞಾನಿಗಳು ಈ ರೀತಿಯಾಗಿ ಒಂದು ಮಾತನ್ನ ಹೇಳೋದುಂಟು. ರಾಜನನ್ನ ನೋಡಿ ನೀನೇ ಇಂದ್ರ ಚಂದ್ರ ಅಂತ ಹೇಳೋದುಂಟು. ಯಾಕೆ? ತತ್ ಸದೃಶವಾದ ಐಶ್ವರ್ಯ, ಆಹ್ಲಾದಕರತ್ವ ಮುಂತಾದಿಗಳು ಇರೋದರಿಂದ ಅಂತ. ಅದನ್ನು ಬಿಟ್ಟು ಇಲ್ಲದೇ ಇದ್ದದನ್ನು ಹೇಳಿದರೆ ನತು ಸಾಕ್ಷಾತ್ ಇಂದ್ರತ್ವಂ ಸಾಕ್ಷಾತ್ ಚಂದ್ರತ್ವಂ, ನೀನೇ ಸಾಕ್ಷಾತ್ ಇಂದ್ರ ಸಾಕ್ಷಾತ್ ಚಂದ್ರ ಅಂತ ಹೇಳ್ತೀವ? ಸ್ವರ್ಗಲೋಕದ ಪುರಂದರನೇ ನೀನು ಹಾಗಂತಲೇ ಹೇಳಿ ಸಾಧ್ಯನಾ? ಆ ರೀತಿಯಾಗಿ ಹೇಳೋದಿಲ್ಲ. ಕಿಂಚಿತ್ ಸಾದೃಶ್ಯವನ್ನೇ ಹೇಳ್ತಾರೆ. ಅದರಿಂದ ಇಲ್ಲದೇ ಇದ್ದದನ್ನು ಹೇಳೋದಿಲ್ಲ. ಕಿಂಚಿತ್ ಸಾದೃಶ್ಯವನ್ನು ನಾವು ಹೇಳ್ಬೋದು. ಅದ್ರ ಪ್ರತೀಕವೇ ಬ್ರಹ್ಮ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಸಾದೃಶ್ಯ ಹೇಳ್ಬೇಕು. ದೇವರ ರೂಪ ಹೇಗಿದೆಯೋ, ಶಂಖಚಕ್ರಾದಿಗಳನ್ನು ಧರಿಸಿ ದೇವರು ಹೇಗಿದ್ದಾನೋ ಸದೃಶವಾಗಿ ಈ ಪ್ರತಿಮೆ ಇದೆ ಅಂತ ಆ ಅರ್ಥದಲ್ಲಿ ಅಷ್ಟೇ ಹೇಳೋದೇ ಹೊರತು ಈ ಪ್ರತೀಕವೇ ದೇವರು ಅಂತ ಹೇಳೋದಲ್ಲ ಅಂತ ಅದ್ರ ಅಭಿಪ್ರಾಯ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಚಂದ್ರವತ್ ಆಹ್ಲಾದರ್ಥ. ಅಹಲ್ಯಾಜಾರತ್ವಸ್ಯ ತಾರಾಜಾರತ್ವಸ್ಯ ಚ ಅವಧ್ಯಸ್ಯಾಪಿ ಉದ್ಘಾಟನೇನ ಕೋಪಜನಕತ್ವಾತ್. ನೀನೇ ಇಂದ್ರ ಅಂದ್ರೆ ಏನಾಗಬೇಕಾಗಿತ್ತು? ಸಾಕ್ಷಾತ್ ಇಂದ್ರ ಅಂದ್ರೆ ಇಂದ್ರನಲ್ಲಿ ಒಂದು ದೋಷವೂ ಇದೆ. ಏನು? ಅಹಲ್ಯೆಯನ್ನ ಅವನು ಅಪಹಾರ ಮಾಡಿದವ ಹಾಗೆ ಅಂತ ರಾಮಾಯಣದಲ್ಲಿ ನಾವು ಕೇಳ್ತೀವಿ. ಗೌತಮರ ಶಾಪವನ್ನು ಪಡೆದ, ಗೌತಮರಿಂದ ಅಹಲ್ಯೆಯನ್ನ ಅಪಹಾರ ಮಾಡಿ ಗೌತಮರಿಂದ ಶಾಪ ಪಡೆದವ ಅಂತ ನೀನು ರಾಜನ ಮುಂದೆ ಹೇಳೋದು. ನೀನು ಇಂದ್ರನಂತೆ ಇದ್ದಿ ಅಂತ ಹೇಳೋದು, ನೀನು ಇಂದ್ರ ಅಂತ ಹೇಳೋದು. ಅಂದ್ರೆ ಏನರ್ಥ? ನೀನು ಗೌತಮರಿಂದ ಶಾಪವನ್ನ ಪಡೆದವ ಹಾಗೆ ಅಂದ್ರೆ ರಾಜನಿಗೆ ಸುಮ್ಮನೆ ಕೂಡ್ತಾನ ಅವನು? ರಾಜನಿಗೆ ಏನ್ ಬರ್ತದೆ? ಕೋಪ ಬಂದೇ ಬರ್ತದೆ. ಅದರಿಂದ ಇಂದ್ರನಲ್ಲಿ ಇರುವ ಎಲ್ಲಾ ಗುಣಗಳನ್ನು ನಾವು ರಾಜನಲ್ಲಿ ತರಬಾರ್ದು. ಯಾವುದು ಸದೃಶವಾಗಿ ಇದೆಯೋ ಅದನ್ನ ಅದರಿಂದ ಯಾವುದರಿಂದ ರಾಜ ಸಂತುಷ್ಟನಾಗ್ತಾನೋ ಅದನ್ನೇ ಹೇಳಬೇಕು. ನೀನು ಇಂದ್ರನಂತೆ ಇದ್ದಿ ಅಂದ್ರೆ ನನ್ನ ಅಭಿಪ್ರಾಯ ಏನ್ ಗೊತ್ತಾ? ಅವನು ಅಹಲ್ಯ ಜಾರನಾಗಿದ್ದ, ಅಹಲ್ಯನ ಅಪಹಾರ ಮಾಡಿ ಗೌತಮರಿಂದ ಶಾಪ ಪಡೆದ, ನೀನು ಹಾಗೆ ಇದ್ಯಾ ಹಾಗೆ ಅಂತ ಹೇಳಿದರೆ
ರಾಜನಿಗೆ ಏನ್ ಬರ್ತದೆ? ಸಿಟ್ಟು ಬರ್ತದೆ. ಅದೇ ತರ ನೀನು ಚಂದ್ರನಂತೆ ಇದ್ದಿ ಹಾಗೆಂದ್ರೆ ಚಂದ್ರ ಏನ್ ಮಾಡಿದ? ಬೃಹಸ್ಪತಿ ಅವರ ಹೆಂಡತಿ ತಾರಾ ಅಂತ ತಾರೆಯನ್ನ ಅಪಹಾರ ಮಾಡಿದ ಚಂದ್ರ. ಅದರಿಂದ ಅವನಿಗೆ ದೋಷ ಬಂತು, ಶಾಪ ಬಂತು. ಅದೇ ರೀತಿಯಾಗಿ ರಾಜನ ಹತ್ರ ಹೋಗಿ ನೀನ್ ಚಂದ್ರನಂತೆ ಇದ್ದಿ ಅಂದ್ರೆ ನನ್ನ ಅಭಿಪ್ರಾಯ ಏನ್ ಗೊತ್ತಾ, ನೀನು ತಾರೆಯನ್ನ ಅಪಹಾರ ಮಾಡಿದಿ ಹಾಗಂತ ಹೇಳಿದ್ರೆ ರಾಜನ್ ಸುಮ್ಮನೆ ಇರ್ತಾನೆ? ನಾನೆಲ್ಲ ತಾರೆಯನ್ನ ಅಪಹಾರ ಮಾಡಿದೆ ಅಂತ ಸಿಟ್ಟಾಗ್ತಾನೆ. ಅದರಿಂದ ಒಂದು ವ್ಯಕ್ತಿ ಒಂದು ರಾಜ ಇಂದ್ರನ ನೀನು ಚಂದ್ರ ಎದುರು ಪ್ರಥಮದಲ್ಲಿ ಇದೆ. ತ್ವಂ ಇಂದ್ರ ಅಂದ್ರೆ ಏನು? ಎರಡು ಕೂಡ ಪ್ರಥಮ ವಿಭಕ್ತಿಯಲ್ಲೇ ಇದೆ. ಹಾಗಂತೇಳಿ ನೀನೇ ಇಂದ್ರ ನೀನೇ ಚಂದ್ರ ಸ್ವರೂಪ ಕೇಳಿಕ್ ಬರ್ತದ? ಇಲ್ಲ. ಚಂದ್ರನ ಸದೃಶನಾಗಿದ್ದಿ, ಆಹ್ಲಾದಕರ ಉಳ್ಳವನಾಗಿದ್ದಿ, ಇಂದ್ರನ ಸದೃಶನಾಗಿದ್ದಿ, ಸಂಪತ್ತು ಉಳ್ಳವನಾಗಿದ್ದಿ ಅಂತ ಅಷ್ಟೇ ಅರ್ಥವೇ ಹೊರತು ನೀನೇ ಇಂದ್ರ ನೀನೇ ಚಂದ್ರ ಅಂತ ಹೇಳಿದ್ರೆ ಚಂದ್ರನಲ್ಲಿ ಇರುವ ದೋಷಗಳು ಇವನಿಗೆ ಬರುತ್ತದೆ, ಇಂದ್ರನಲ್ಲಿ ಇರುವ ದೋಷಗಳು ಬರುತ್ತದೆ. ಅದರಿಂದ ರಾಜ ಕುಪಿತನಾಗ್ತಾನೆ ಅಂತ ಅದರ ಅಭಿಪ್ರಾಯ. ಅದರಿಂದ ನಾಮಬ್ರಹ್ಮೇತ್ಯುಪಾಸೀತ ಎಂಬ ವಾಕ್ಯವನ್ನ ಇಟ್ಟುಕೊಂಡು ನಾವು ಏನ್ ಮಾಡಬಾರ್ದು? ಪ್ರತೀಕವೇ ದೇವರು ಅಂತ ಇಲ್ಲದೇ ಇರುವ ಒಂದು ಅಭೇದ ಉಪಾಸನೆಯನ್ನ ಮಾಡಬಾರ್ದು. ಫಲ ಸಿಗೋದಿಲ್ಲ ಅಲ್ಲ, ಅನರ್ಥ ಫಲವೇ ಸಿಗ್ತದೆ. ಹೇಗೆ ರಾಜ ಕುಪಿತನಾಗ್ತಾನೆ ಇಲ್ಲದಿದ್ದದನ್ನು ಹೇಳಿದರೆ, ಅದೇ ರೀತಿಯಾಗಿ ದೇವರು ಕೂಡ ಏನ್ ಮಾಡ್ತಾನೆ? ನಮಗೆ ಮೋಕ್ಷವನ್ನು ಕೊಡೋದಿಲ್ಲ, ಪ್ರತ್ಯುತ ಅನರ್ಥ ತಮಸ್ಸನ್ನೇ ಕೊಡ್ತಾನೆ. ಹಾಗೆ ಅಂತ ತತ್ವ ಪ್ರದೀಪದಲ್ಲಿ ಹೇಳ್ತಾರೆ ನೋಡಿ. ತತ್ವ ಪ್ರದೀಪದಲ್ಲಿ ಒಂದು ವಾಕ್ಯ ಇದೆ. ನಚ ಸಿಕ್ತಾ ನಚ ಉಪಾಸನ ವಿಧಾವೇವ ತಾತ್ಪರ್ಯಂ ಶ್ರುತೇಃ ನ ವಸ್ತು ತಥಾಭಾವ ಇತಿ ವಾಚ್ಯಂ ಅವಿದ್ಯಮಾನ ಉಪಾಸನಸ್ಯ ಅನರ್ಥ ಹೇತುತ್ವಾತ್. ಇಲ್ಲದೇ ಇದ್ದದನ್ನು ಉಪಾಸನೆ ಮಾಡಿದರೆ ಅನರ್ಥವೇ ಆಗ್ತದೆ. ಹಾಗೆ ನೋಡಿ, ಇದು ಉಪಾಸನಾ ಲಕ್ಷಣೆ ಅಂತ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಅಚೇತನಂ ಅಯೋಗ್ಯಂ ಚ ತಥೈವ ಅಥಾತ್ವಿಕಂ ಕ್ವಚಿತ್ ನೋಪಾಸೀತ ಪರೋ ನರ್ತಃ ಸ್ಯಾತತೋಪಾಸನಾ ಕೃತೇ. ಹಾಗೆ ಅಂತ ಅಂದ್ರೆ ಅಚೇತನಂ ಅಯೋಗ್ಯಂ ಚ, ಜಡವಾದದ್ದನ್ನ ಅಯೋಗ್ಯವಾದದ್ದನ್ನ, ತಥೈವ ಅಥಾತ್ವಿಕಂ ತಾತ್ವಿಕವಲ್ಲದ್ದನ್ನ ನೋಪಾಸೀತ ಎಂದಿಗೂ ಕೂಡ ಉಪಾಸನೆ ಮಾಡಬಾರದು. ಯಾಕೆ? ಪರೋ ಅನರ್ಥಃ ಸ್ಯಾತ್, ಅದನ್ನ ಮಾಡಿದರೆ ಭಾರಿ ಅನರ್ಥಕ್ಕಾಗಿದೆ. ತದೇವ ಉಪಾಸನಾ, ಆ ರೀತಿಯಾಗಿ ಉಪಾಸನೆ ಮಾಡಿದರೆ ಅನರ್ಥಕ್ಕಾಗಿದೆ ಅಂತ ಎಚ್ಚರ ಕೊಡ್ತಾ ಇದ್ದಾರೆ. ಇನ್ನೊಂದು ಕೊಡ್ತಾರೆ ನೋಡಿ. ನಾ ವಿದ್ಯಮಾನಂ ಬ್ರುವತೆ ವೇದ ಧ್ಯಾತುರ್ನ ವೈದಿಕಾಃ ಅವಿದ್ಯಮಾನಂ ಧ್ಯಾಯಂತೋ ಸಂತಿ ಸರ್ವೇ ಅಧರಂ ತಮಃ. ವೇದದಲ್ಲಿ ಏನ್ ಹೇಳಿದ್ದಾರೋ, ವೇದ ಸಂಬಂಧಿಯಾದ ಗ್ರಂಥಗಳಲ್ಲಿ ದಾಸರ ಪದಗಳಲ್ಲಿ ಏನ್ ಹೇಳಿದ್ದಾರೋ ಅದನ್ನೇ ನಾವು ಉಪಾಸನೆ ಮಾಡಬೇಕು. ಅವಿದ್ಯಮಾನಂ ಧ್ಯಾಯಂತಹ, ಇಲ್ಲದೇ ಇದ್ದದ್ದನ್ನು ಉಪಾಸನೆ ಮಾಡಿದರೆ ಅವನೇನಾಗ್ತಾನೆ? ಯಾಂತಿ ಸರ್ವೇ ಅಧರಂ ತಮ, ಅಂಧನ್ ತಮಸ್ಸಿಗೆ ಅವನು ಹೋಗ್ತಾ ಇದ್ದಾನೆ. ಅದರಿಂದ ಅಸದುಪಾಸನೆ ಫಲ ಕೊಡೋದಿಲ್ಲ ಅಂತ ಅಲ್ಲ, ಪ್ರತ್ಯುತ ಅನರ್ಥ ಫಲವನ್ನೇ ಕೊಡ್ತದೆ. ನೀನ್ ಬೇಡದೆ ಬೇಡದೇ ಇರುವ ಫಲವನ್ನು ಪ್ರಮಾಣ ಇದೆ ಅದಕ್ಕೆ. ಅದರಿಂದ ಪ್ರತೀಕವೇ ದೇವರು ಹಾಗೆ ಅಂತ ಉಪಾಸನೆ ಮಾಡಬೇಡ. ಪ್ರತೀಕದಲ್ಲಿ ದೇವರು, ಬ್ರಹ್ಮತರ್ಕದಲ್ಲಿ ಹೇಳಿದಂಗೆ ಪ್ರತೀಕದಲ್ಲಿ ದೇವರು ಅಂತ ಇನ್ನೊಂದು ಪ್ರಮಾಣವನ್ನು ಕೂಡ ಕೊಡ್ತಾರೆ ನೋಡಿ. ಪ್ರತಿಮಾದ್ಯಂ ಹರಿತ್ವೇನ ಪೃಥಿವ್ಯಾದ್ಯಂ ಅಥಾಪಿವಾ ಇಂದ್ರಿಯ ಪ್ರಾಣಿ ಜೀವಾದ್ಯಂ ಅಥವಾ ಯ ಉಪಾಸತೆ ಮಿಥ್ಯೋಪಾಸಿ ಸ್ತಮತಾ ತೇಷಾಂ ನಿಷ್ಕೃತಿರ್ನ ಕದಾಚನ ಅಧಿದುಃಖೇ ಪತಂತ್ಯದ್ಧ ತಮಸ್ಯಗ್ನೌ ಪತಂಗವತ್. ಹೇಗೆ ಅಗ್ನಿಯಲ್ಲಿ ಪತಂಗ ಮಿಣುಕುಳ ಬಂದು ಬೀಳುತ್ತದೋ ಅದೇ ತರ ಯಾರ ಮಿಥ್ಯಾ ಉಪಾಸನೆ ಮಾಡ್ತಾರೆ ಅವರು ಬಂದು ತಮಸ್ಸಿನಲ್ಲಿ ಬೀಳ್ತಾರೆ ಅತಿ ದುಃಖವಾಗಿ. ನಿಷ್ಕೃತಿಹೀನ, ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿತ್ಯವಾದ ತಮಸ್ಸು, ಅಂದನ್ ತಮಸ್ಸು, ಅಂತ ತಮಸ್ಸಿನಲ್ಲಿ ಬೀಳ್ತಾರೆ. ಅದರಿಂದ ಮಿಥ್ಯಾ ಉಪಾಸನೆ ಎಲ್ಲಿ ಭೇದ ಇದೆಯೋ ಅಲ್ಲಿ ಅಭೇದದ ಉಪಾಸನೆಯನ್ನ ನಾವು ಮಾಡಬಾರದು, ಅಸದುಪಾಸನೆ ಮಾಡಬಾರದು. ವೇದದಲ್ಲಿ, ಶಾಸ್ತ್ರದಲ್ಲಿ ಗುರು ಹಿರಿಯರು ಏನ್ ಹೇಳಿದ್ದಾರೋ ಹಾಗೆ ಉಪಾಸನೆ ಮಾಡಬೇಕು ಅಂತ ಒಟ್ಟು ನಿರ್ಣಯ ಇದೆ. ಓಂ ನ ಪ್ರತೀಕೆ ನಹಿ ಸಹ ಓಂ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.